ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ಪಾಲ್ಗುಣ ಮಾಸದ ಶುಕ್ರವಾರ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ಬೆಳಗಿನ ಜಾವದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಇನ್ನಿತರೆ ಸಮಸ್ಯೆಗಳು ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳತಕ್ಕಂಥವ್ರು ಇರದೇ ಇರ್ತಾರೆ. ಹಾಗಾಗಿ ಇಂತಹ ಸಕ್ಕರೆ ಕಾಯಿಲೆಯ ಸಮಸ್ಯೆಗಳಿಂದ ದೂರ ಆಗಲು, ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಏಕೈಕ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮಿಶ್ಚ ಪ್ರಸನ್ನ ಮಮ ಸರ್ವದ. ಮಹಾಲಕ್ಷ್ಮಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸರಸಜನರೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರಿ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಿಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಷ್ಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಬ್ರಾಹ್ಮೀ ಮಾಹೇಶ್ವರೀ ಕೌಮಾರೀಂ ವೈಷ್ಣವೀಂ ವಾರಾಹೀಂದ್ರಾಣೀ ಚಾಮುಂಡಾಂ ಚಂಡಿಕಾಂ ಮಹಾಕಾಲಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶುಭ ಶುಕ್ರವಾರ. ಶುಕ್ರವಾರ ಶುಭವನ್ನು ತರುವಂಥದ್ದಾಗಲಿ. ಶುಕ್ರವಾರ ಶುಭವನ್ನು ತರುವಂಥದ್ದಾಗಲಿ. ಹಾಗೆ ಇನ್ನು ಮುಂಬರ್ತಕ್ಕಂತಹ ದಿನದಲ್ಲಿ ಆಗೋಯಿಗೂ ಅಂದರೆ ಅಮಾವಾಸ್ಯೆ ಎದುರಾಗುತ್ತಾ ಇದೆ. ಅಮಾವಾಸ್ಯೆ ಆದ್ದರಿಂದ ಮುಂಬರ್ತಕ್ಕಂತಹ ದಿನ ಅಮಾವಾಸ್ಯೆ ಒಂದು ಭಾಗ, ಜೊತೆಗೆ ಗ್ರಹಣ ಕಾಲ ಬೇರೆ ಅಂತ ಹೇಳಿದ್ದಾರೆ. ಗ್ರಹಣ ಕಾಲ ನಮ್ಮ ಭಾರತಕ್ಕೆ ಕಾಣದಿರ ಇದ್ದರೂ ಗ್ರಹಣದಲ್ಲಿರ್ತಕ್ಕಂಥ ಉಂಟಾಗುವಂಥ ಒಂದಷ್ಟು ದೋಷಗಳಂತೂ ಖಂಡಿತ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಅಂತಹ ಕಾಲವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬಹಳ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ಯುಗಾದಿ ಅಮಾವಾಸ್ಯೆ ಇದೊಂದು ವರ್ಷದ ಕಡೆಯ ದಿನದ ಅಮಾವಾಸ್ಯೆ. ಆದ್ದರಿಂದ ಈ ಅಮಾವಾಸ್ಯೆಯಂದು ಪ್ರಯಾಣ ಬೆಳೆಸ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಹೊರತಕ್ಕಂಥದ್ದು, ವಾಹನವನ್ನು ಅತಿ ವೇಗವಾಗಿ ಚಲಿಸ್ತಕ್ಕಂಥದ್ದು, ಅಥವಾ ಒಂದಷ್ಟು ದೋಷಗಳನ್ನು ಹೊತ್ತು ಇಲ್ಲದ ಸಮಸ್ಯೆಗೆ ತುತ್ತಾಗುವಂಥ ಪರಿಸ್ಥಿತಿ ಸಾಕಷ್ಟು ಜನಗಳಲ್ಲಿ ಎದುರಾಗುತ್ತೆ. ಆದಷ್ಟು ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ನಮ್ಮ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯ
ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದಂಥ ರೀತಿ ಅಮಾವಾಸ್ಯೆ ಅನುಷ್ಠಾನವನ್ನು ಈ ಬಾರಿ ನಡೆಸ್ತಾ ಇದ್ದೀವಿ. ಉದ್ದೇಶ ಮಹಾಮೃತ್ತಿಗೆಯ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು, ಈಗಾಗಲೇ ಮೃತ್ತಿಗೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮೃತ್ತಿಗೆಯನ್ನು ತೆಗೆದುಕೊಂಡು 48 ದಿವಸ ಮಂಡಲ ಅನುಷ್ಠಾನ ಮಾಡಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂತಹ ಕುಟುಂಬಗಳು ಸಾಕಷ್ಟು ಜನ ಇದ್ದೀರಿ. ಅವರ ಮಧ್ಯದಲ್ಲಿ ಮತ್ತೊಮ್ಮೆ ಈ ಮೃತ್ತಿಗೆಯಲ್ಲಿ ಮತ್ತಷ್ಟು ಶಕ್ತಿ ಚೈತನ್ಯವನ್ನು ತುಂಬುವಂಥ ವಿಚಾರ. ಜೊತೆಗೆ ಮೃತ್ತಿಗೆಗೆ ಒಂದು ಅಪಾರವಾದ ಶಕ್ತಿ ಇದೆ. ಆದರೆ ಅನುಷ್ಠಾನಗಳನ್ನು ಮಾಡಿ ಇನ್ನಷ್ಟು ವನಸರಿಗಳನ್ನು ಮಿಶ್ರಿತ ಮಾಡಿ ಅದರೊಂದಿಗೆ ಒಂದು ಸಾಲಿಗ್ರಾಮದಿಂದ ಅನುಷ್ಠಾನ ಮಾಡುವಂಥದ್ದು ಈ ಬರ್ತಕ್ಕಂಥ ಅಮಾವಾಸ್ಯೆಯಿಂದ ಆಚೆಗೆ ಮತ್ತಷ್ಟು ಅದ್ಭುತವಾದಂಥ ಕಾಯಕವಿದೆ. ಯಾಕೆಂದರೆ ಒಂದೊಂದು ವನಮೂಲಿಕೆಗಳು ಒಂದೊಂದು ವನಸಿರಿ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದಿದೆ. ಅಂತಹ ನಿಟ್ಟಿನಲ್ಲಿ ಈ ಮಹಾಮೃತ್ತಿಗೆಗೆ ಮತ್ತಷ್ಟು ವನಸಿರಿಗಳನ್ನು ಮಿಶ್ರಿತ ಮಾಡಿ ಮೃತ್ತಿಗೆಯನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಕಳಿಸುವಂತಹ ಒಂದು ದೊಡ್ಡ ಪ್ರಯತ್ನವನ್ನು ನಾವು ಈ ಒಂದು ಅಮಾವಾಸ್ಯೆಯಿಂದ ಆಚೆಗೆ ನಡೆಸ್ತಾ ಇದ್ದೀವಿ. ಅಂದರೆ ಹೊಸ ವರ್ಷ ಹೊಸತನ್ನು ತರಲಿ, ಹೊಸ ಬದುಕು ನೆಮ್ಮದಿಯುತವಾಗಿರಲಿ, ಸಾಲಿಗ್ರಾಮದಿಂದ ಪ್ರತಿಯೊಬ್ಬರ ಕುಟುಂಬವೂ ಸಹಿತ ನೆಮ್ಮದಿಯುತವಾಗಿರಲಿ, ಮಹಾವಿಷ್ಣುವಿನ ಅನುಗ್ರಹ ನಿಮಗೆ ಸಿಗಲಿ. ಸಾಲಿಗ್ರಾಮ ಈಗ ತಾವೆಲ್ಲ ಏನು ನೋಡಿದ್ದೀರಿ, ಪ್ರತಿದಿನ ಪ್ರತಿ ಕಾಲ ಈ ಒಂದು ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ತಾವೆಲ್ಲರೂ ನೋಡುವಂಥ ರೀತಿ ಅದ್ಭುತವಾದಂಥ ಸಾಲಿಗ್ರಾಮ ಮಹಾಮೃತ್ತಿಗೆಯನ್ನು ತಾವು ದರ್ಶನ ಮಾಡ್ತಿದ್ರಿ. ಮೃತ್ತಿಗೆಯ ದರ್ಶನ ಮಾಡಿ ಮೃತ್ತಿಗೆಯ ಒಂದು ಸಾಕಷ್ಟು ಕೆಲಸ ಕಾರ್ಯಗಳಿಂದ, ಅಂದರೆ ಮೃತ್ತಿಗೆಯ ಅನುಷ್ಠಾನವನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಗೆದ್ದಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಜನ ಇದ್ದಾರೆ. ಈ ಮೃತ್ತಿಗೆಯಲ್ಲಿ ಮತ್ತಷ್ಟು ವನಸರಿಗಳನ್ನು ಮಿಶ್ರಿತ ಮಾಡಿ ಇದರಿಂದ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು, ಯಾಕೆಂದರೆ ವಿದ್ಯಾರ್ಥಿಗಳ ಬದುಕಾಗಲಿ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷವಾಗಲಿ, ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹ ಆಗಲಿ, ಯಾವುದೇ ಸಮಸ್ಯೆಗಾದರೂ ಸಮಸ್ಯೆಗೊಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಶೀಘ್ರವಾಗಿ ಕರುಣಿಸ್ತಕ್ಕಂಥ ಲಕ್ಷ್ಮೀ ಬೋರಹ ಸಾಲಿಗ್ರಾಮದ ಆ ಸಾನ್ನಿಧ್ಯದಲ್ಲಿ ಈ ಒಂದು ಮಹಾಮೃತ್ತಿಗೆಯನ್ನು ಮತ್ತಷ್ಟು ಅದ್ಭುತವಾದಂಥ ರೀತಿಯ ಅನುಷ್ಠಾನಗಳನ್ನು ಮಾಡಿ ಅಮಾವಾಸ್ಯೆಯನ್ನು ಮಹಾಯಜ್ಞವನ್ನು ಮಾಡಿ ಆ ಹೋಮದ ಶಕ್ತಿ ಈ ಸಾಲಿಗ್ರಾಮಕ್ಕೆ ಸೇರಿಸಿ ಇದರಿಂದ ಮತ್ತಷ್ಟು ಕುಟುಂಬಕ್ಕೆ ಅನುಕೂಲ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇದೇ ಬರ್ತಕ್ಕಂತಹ ಯುಗಾದಿ ಅಮಾವಾಸ್ಯೆಯೆಂದು ಮಹಾಮೃತ್ತಿಗೆಯ ವಿಶೇಷವಾದಂಥ ಅನುಷ್ಠಾನವನ್ನು ಮಹರ್ಷಿ ಮಂದಿರದಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕಾಗಿ ಯಾರಿಗೆಲ್ಲರಿಗೂ ಈ ಮಹಾಮೃತ್ತಿಗೆಯನ್ನು ತಾವು ತರಿಸ್ಕೊಳ್ಬೇಕು, ನಿಮಗೆ ಬೇಕು ಅನ್ನೋರಿದ್ದರೆ ಈಗಾಗಲೇ ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹರ್ಷಿ ಮಂದಿರದ ಮೃತ್ತಿಗೆ ಬೇಕು ಅಂತಕ್ಕಂಥ ಅವರಿಗೆ ಪ್ರತ್ಯೇಕವಾದಂಥ ಒಂದು ನಂಬರ್ನ ನಾವು ನಿಮಗೆ ಹೇಳಿದ್ದೀವಿ. ಆ ನಂಬರ್ನ ನಿಮ್ಮ ಗಮನಕ್ಕೆ ಸಾಧ್ಯವಾದಷ್ಟು ತರ್ತಿದ್ದೀವಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು, ನಿಮಗೆ ಸಾಧ್ಯವಾದಷ್ಟು ಈ ಮಹಾಪ್ರಸಾದ ನಿಮ್ಮ ಮನೆಗೆ ಬಂದು ಸೇರುವಂಥ ರೀತಿ ಒಂದು ಚಿಂತನೆ ನಡೀತಾ ಇದೆ. ಹಾಗಾಗಿ ಮಹಾಮೃತ್ತಿಗೆಯ ಪ್ರಸಾದವನ್ನು ಸ್ವೀಕರಿಸಿ ಇರ್ತಕ್ಕಂಥ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಿ. ಈ ಮೃತ್ತಿಗೆ ಪ್ರಸಾದ ಬೇಕು ಅಂತಕ್ಕಂಥವ್ರು ಈ ನಂಬರ್ನ, ಅಂದರೆ ನಿಮ್ಮ ಟಿ ವಿ ಪರದೆ ಮೇಲೆ ಬರ್ತಕ್ಕಂಥ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕು. ವಾಟ್ಸಪ್ ಮಾಡಿ ಭಗವಂತನ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಮತ್ತು ಇದರ ಪೂಜಾ ಅನುಷ್ಠಾನ ಹೇಗೆ ಮಾಡಬೇಕು, ಈ ವನಸಿರಿಗಳನ್ನು ಮತ್ತಷ್ಟು ವನಸಿರಿಗಳ ಮಿಶ್ರಿತ ಆದಮೇಲೆ ಈ ಒಂದು ಮೃತ್ತಿಗೆ, ಈ ಸಾಲಿಗ್ರಾಮ, ಇದರ ಅನುಷ್ಠಾನದ ಮಾರ್ಗ ಹೇಗೆ, ಇದೆಲ್ಲದರ ಬಗ್ಗೆ ಸಹಿತ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ತಿಳಿಸಿದ್ದೀವಿ. ಆದರೆ ಅನುಷ್ಠಾನ ಮಾಡುವ ಕ್ರಮ ಮಾತ್ರ ಕ್ರಮಬದ್ಧವಾಗಿ ಮಾಡಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪವನ್ನು ಹಚ್ಚಿ 1 ಹನಿ ಜೇನುತುಪ್ಪವನ್ನು ಬೆಲ್ಲವನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ತಾವು ಸ್ವೀಕರಿಸುವಂಥದ್ದಾಗಲಿ. ಜೊತೆಗೆ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗುವಂಥ ರೀತಿಯಲ್ಲಿರಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ತಿಳಿಸ್ತಾ ಇದ್ರು ಇವತ್ತಿನ ದಿನದ ತಿಥಿ ವಾರ ನಕ್ಷತ್ರವನ್ನು ತಿಳ್ಕೊಳ್ತಕ್ಕಂಥ ಸಮಯ ಅಂತ ಹೇಳಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಯುಗಾದಿ ಅಮಾವಾಸ್ಯೆ ಬರ್ತಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯುಗಾದಿ ಅಮಾವಾಸ್ಯೆ ಯಾವತ್ತೂ ಒಳ್ಳೆಯದಲ್ಲ. ಯುಗಾದಿ ಅಮಾವಾಸ್ಯೆ ವರ್ಷದ ಕಡೆಯ ದಿನದ ಅಮಾವಾಸ್ಯೆ. ಅದಾದ ನಂತರ ಬರ್ತಕ್ಕಂತಹ ಶುಕ್ಲ ಪಕ್ಷದ ಪ್ರಾರಂಭ ಅಂದರೆ ಯುಗಾದಿ ಎಂಬತಕ್ಕಂಥದ್ದು ಯುಗದ ಆದಿ, ಅಂದರೆ ವರ್ಷದ ಪ್ರಾರಂಭದ ದಿನ. ಆ ಪ್ರಾರಂಭದ ದಿನ ತಮ್ಮೆಲ್ಲರ ಮನಸ್ಸಲ್ಲಿ ಆಸೆ ಆಕಾಂಕ್ಷೆ ಏನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ. ಹಾಗಾಗಿ ಯುಗಾದಿಯ ಶುಭಾಶಯಗಳನ್ನು ಮುಂಚಿತವಾಗಿ ತಮಗೆ ತಿಳಿಸ್ತಾ ಇದ್ದೀನಿ. ಉದ್ದೇಶ ಮಧ್ಯದಲ್ಲಿರ್ತಕ್ಕಂಥ ಅಮಾವಾಸ್ಯೆ ನಿಮಗೆ ಎಚ್ಚರಿಕೆಯಿಂದಿರಲಿ. ಅಮಾವಾಸ್ಯೆ ಆದಷ್ಟು ಎಲ್ಲರೂ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿ ನಿಂತು ಆ ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿ ನಿಂತ್ಕೋಬೇಕು. ಯಾವುದು ಬೇಕು ಯಾವುದು ಬೇಡ ಸರಿಯಾದ ತೀರ್ಮಾನದಲ್ಲಿ ಇರಬೇಕು. ಆಗಲೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ. ವರ್ಷದ ಆದಿ ಯುಗಾದಿ ಎಂದು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಯುಗಾದಿಯನ್ನು ಹೇಗೆ ಸ್ವಾಗತಿಸೋದು ಒಂದು ಕಡೆ ಆದರೆ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆ 27 ನಕ್ಷತ್ರ 12 ರಾಶಿಗಳಿಗೂ ಸಂಬಂಧಪಟ್ಟ ಹಾಗೆ ಯುಗಾದಿಯ ಭವಿಷ್ಯತ್ ಇದೆಯಲ್ಲ, ಅದು ಬಹಳ ವಿಶೇಷವಾಗಿದೆ. ಈ ಬಾರಿ ಈ ವರ್ಷದ ಯುಗಾದಿ ಭವಿಷ್ಯತ್ತು ಎಲ್ಲರೂ ತಿಳ್ಕೊಳ್ಳೇಬೇಕು. ಹಾಗಾಗಿ
ಯುಗಾದಿ ಹಬ್ಬವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭಾಳಷ್ಟು ವಿಶೇಷವಾದಂಥ ರೀತಿಯಲ್ಲಿ ಆಚರಣೆ ಮಾಡೋಣ. ನಮ್ಮೊಂದಿಗೆ ನೀವು ಹಬ್ಬವನ್ನು ಆಚರಿಸಬಹುದು. ಹಬ್ಬದ ಸಿಹಿಯನ್ನು ಎಲ್ಲರೂ ಸವಿಬೋದು. ಬೇವು ಬೆಲ್ಲವನ್ನು ಹಂಚಿ ಎಲ್ಲರಿಗೂ ಒಳಿತಾಗಲಿ ಎಂಬತಕ್ಕಂತಹ ಆ ನಾಣ್ಣುಡಿಯನ್ನು ಎಲ್ಲರೂ ಹೇಳುವಂಥದ್ದಾಗಲಿ. ಇನ್ನು ಪಂಚಾಂಗ ಶ್ರವಣ, ರಾಶಿಫಲದತ್ತ ಗಮನ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋರ್ಮೃಕ್ಷೀಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿ ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 5-4-2024 ಶುಕ್ರವಾರ, ಏಕಾದಶಿ ಧನಿಷ್ಠಾ ನಕ್ಷತ್ರ. ಏಕಾದಶಿ ಧನಿಷ್ಠಾ ನಕ್ಷತ್ರವಾದಂತಹ ಈ ಶುಭ ದಿನ ಇವತ್ತು ವರ್ಷದ ಕಡೆಯ ದಿನಗಳಲ್ಲಿದ್ದೇವೆ. ವರ್ಷದ ಕಡೆಯ ದಿನಗಳಾದ್ದರಿಂದ ಏಕಾದಶಿ ಧನಿಷ್ಠಾ ನಕ್ಷತ್ರ ಬಂದಾಗ ಏಕಾದಶಿ ಎಂಬತಕ್ಕಂಥದ್ದು ದೇವರಿಗೆ ಬಹಳ ವಿಶೇಷವಾದಂಥದ್ದು. ಇನ್ನು ಧನಿಷ್ಠಾ ನಕ್ಷತ್ರ ಬಂದು ಅಗ್ನಿ ನಕ್ಷತ್ರವಾದ್ದರಿಂದ ಈ ನಕ್ಷತ್ರದಲ್ಲಿ ಒಂದಷ್ಟು ಶಾಂತಿ ಸಮಾಧಾನವಾದಂಥ ಅನುಷ್ಠಾನಗಳನ್ನು ಮಾಡಿಕೊಳ್ಬೇಕು. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಫಲ ಹೇಗಿದೆ? ಇವತ್ತಿರ್ತಕ್ಕಂಥ ತಿಥಿವಾರ ನಕ್ಷತ್ರ ಫಲಗಳನ್ನು ತಿಳ್ಕೊಂಡು ಮುಂಬರ್ತಕ್ಕಂತಹ ದಿನಗಳಲ್ಲಿ ಹೇಗೆಲ್ಲ ನಾವು ಶಾಂತಿ ಹವನಗಳನ್ನು ಅಥವಾ ಯಜ್ಞಗಳನ್ನು ಮತ್ತು ಮಾಡುವಂಥ ಅನುಷ್ಠಾನಗಳನ್ನು, ಅದರ ಪೂಜಾ ಒಂದು ಕೈಂಕರ್ಯಗಳನ್ನು, ಅದರ ಕ್ರಮಗಳನ್ನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಎಲ್ಲಕ್ಕೂ ಮುನ್ನ ರಾಶಿಫಲವನ್ನು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋದು ಪ್ರತಿನಿತ್ಯದ ಪದ್ಧತಿ. ಹಾಗೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಇನ್ನೇನು ಯುಗಾದಿಯ ಸಮೀಪ ಇದೆ, ಯುಗಾದಿ ಆದ ನಂತರ ಮತ್ತು ಯುಗಾದಿಯಂದು ಆಚರಿಸಬೇಕಾಗಿರ್ತಕ್ಕಂಥ ನಿಯಮಗಳು ಮತ್ತು ಯುಗಾದಿಯ ವಿಶೇಷವಾಗಿರ್ತಕ್ಕಂತಹ ಭವಿಷ್ಯತ್ತನ್ನು, ಅಂದರೆ ವರ್ಷದ ಆರಂಭದಿಂದ ನಮ್ಮ ಭವಿಷ್ಯತ್ತು ಹೇಗಿದೆ, 27 ನಕ್ಷತ್ರ 12 ರಾಶಿಗಳಲ್ಲಿ ಅದರಲ್ಲಿ ಫಲಾಫಲಗಳೇನು ಎಂಬತಕ್ಕಂಥದ್ದನ್ನು ಯುಗಾದಿ ಹಬ್ಬದಂದು ಹೊಸ ಪಂಚಾಂಗ ಶ್ರವಣ ಆದ ನಂತರ ಯುಗಾದಿ ಭವಿಷ್ಯತ್ತನ್ನು ನಾವು ತಿಳ್ಕೊಳ್ಳೋಣ. ಆದರೆ ಇವತ್ತಿನ ಭವಿಷ್ಯದಲ್ಲಿ ಹೇಗಿದೆ ನಮ್ಮ ಫಲಾಫಲಗಳನ್ನು ಬನ್ನಿ ನೋಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವರ್ಷದ ಕಡೆಯ ದಿನಗಳಾದರೂ ಮೇಷರಾಶಿಯವರು ಅದೃಷ್ಟವಂತರಿದ್ದೀರಿ, ಅದೃಷ್ಟವನ್ನು ಮಾಡಿದ್ದೀರಿ. ಭಗವಂತನ ಕೃಪೆ ನಿಮ್ಮ ಮೇಲಿದೆ. ಆದಷ್ಟು ಧೈರ್ಯವಾಗಿ ಒಂದು ಹೆಜ್ಜೆಯನ್ನು ಹಾಕಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ತಾವೆಷ್ಟೇ ಜ್ಞಾನವಂತರಾದರೂ ಅನುಭವಸ್ಥರ ಮಾತನ್ನು ಆಲಿಸಿ. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು ಒಂದಷ್ಟು ಚಂಚಲತೆ, ನಿಮ್ಮ ಮನೆ ಪರಿಸರವೂ ಸಹಿತ ಹಾಗೇ ಇರುತ್ತೆ. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಸರಿಸುಮಾರು 12 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಒಂದು ಅದೃಷ್ಟದ ಕಾಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದಿದ್ದರೆ ತುಂಬ ಅತ್ಯುತ್ತಮವಾದಂತಹ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಋಷಭಲಗ್ನದಲ್ಲಿರ್ತಕ್ಕಂಥವರು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಅಥವಾ ಗಂಗೆಯನ್ನು ಅಥವಾ ಗ್ರಾಮ ದೇವತೆಯನ್ನು ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಇವತ್ತು ದೇವಿಯ ಆರಾಧನೆ ಮಾಡೋದ್ರಿಂದ, ಸರ್ವಮಂಗಳೆಯ ಆರಾಧನೆ ಸಲ್ಲಿಸೋದ್ರಿಂದ ಇವತ್ತು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದರ ಜೊತೆಗೆ ಇವತ್ತು ರಾಹುಕಾಲದಲ್ಲಿ ಒಂದು ದೀಪವನ್ನು ಅಂಟಿಸಿ ಆ ದೀಪದ ಬೆಳಕನ್ನು ನೋಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಒಂದಿಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೋದು. ಸಣ್ಣ ಪುಟ್ಟ ಸಮಸ್ಯೆಗಳು ಇವತ್ತು ಬಹಳ ಎದುರಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಷ್ಠುರ ಮಾಡ್ತಕ್ಕಂಥವರು ನಿಮ್ಮ ಜೊತೆಯಲ್ಲಿರ್ತಾರೆ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಮಾತುಗೂ ವ್ಯಾಜ್ಯಗಳು ಮಾಡ್ಕೊಂಡ್ಬಿಡ್ತೀರಿ. ಜೋಪಾನ. ಯುಗಾದಿ ಅಮಾವಾಸ್ಯೆ ಎದುರಾಗ್ತಾ ಇದೆ. ಯುಗಾದಿ ಅಮಾವಾಸ್ಯೆ ಹಿಂದೂ ಮುಂದೆ ಯಾವತ್ತೂ ಇಂತಹದ್ದೇ ಸಮಸ್ಯೆಗಳು ಎದುರಾಗುತ್ತೆ. ಅಮಾವಾಸ್ಯೆ ಸಮೀಪ ಆಗ್ತಾ ಇದ್ದಾಗೆ ಒಂದಷ್ಟು ರಾಶಿ ನಕ್ಷತ್ರಗಳ ಮನಸ್ಸು ತುಂಬ ಚಂಚಲತೆ ಆಗುತ್ತೆ. ಅಂತಹದ್ರಲ್ಲಿ ವೃಷಭ ರಾಶಿಯವರು ಒಬ್ಬರಿದ್ದೀರಿ. ಆದಷ್ಟು ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣವನ್ನಾಗಲಿ, ವ್ಯವಹಾರಗಳನ್ನಾಗಲಿ, ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಗಲಿ, ಕುಟುಂಬದ ಸದಸ್ಯರನ್ನು ಕರ್ಕೊಂಡು ಎಲ್ಲಾದರೂ ಒಂದು ಯಾತ್ರೆ ಹೊರಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಕ್ಕೆ ಹೊರಡ್ತಕ್ಕಂಥದ್ದು ಅಥವಾ ದೇವರ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಇರ್ತಕ್ಕಂಥ ಸಮಸ್ಯೆಗಳಿಂದ ಹೇಗೆ ಪಾರಾಗಬೇಕು ಎಂಬತಕ್ಕಂಥ ಚಿಂತನೆ ನಡೆಸುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರಿಗೆ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಬಿಲ್ವಪತ್ರೆ ತಂದು ಶಿವ ಸಾನ್ನಿಧ್ಯದಲ್ಲಿ ಬಿಲ್ವಾರ್ಚನೆಯನ್ನು ನಡೆಸಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾದಾಗ ತಾವು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಅದರ ಫಲಾಫಲಗಳನ್ನು ಹೇಗೆ ತೊಗೊಳ್ಬೇಕು ಎಲ್ಲವೂ ಸಹಿತ ಭಗವತ್ ಸಂಕಲ್ಪದಂತೆ ನಡೆಯುತ್ತೆ. ಆದರೆ ಕರ್ಕಾಟಕ ರಾಶಿಯವರ ಮನಸ್ಸು ಮಾತ್ರ ಒಂದಷ್ಟು ಮನಸ್ಕೊಂಡಂಗಿರುತ್ತೆ. ಅಂದರೆ ಮುಖ ಸಪ್ಪಗಿಟ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಯಾರನ್ನೂ ಮಾತಾಡದಿರ ಇರ್ತಕ್ಕಂಥದ್ದು, ಯಾರ ಮಾತಿಗೂ ಸ್ಪಂದಿಸದಿರ ಇರ್ತಕ್ಕಂಥದ್ದು, ಇಂಥೆಲ್ಲ ಮನಸ್ಥಿತಿ ಆಗತ್ತೆ. ಆದರೆ 12 ಗಂಟೆವರೆಗೂ ಮಾತ್ರ ಹೀಗೆ. 12 ಗಂಟೆ ದಾಟದ ಮೇಲೆ ಒಂದಷ್ಟು ಬದಲಾವಣೆ ಕಾಣ್ತೀರಿ. ಹೊಸ ವಸ್ತುಗಳಾಗಲಿ, ಆರ್ಥಿಕ ಪರಿಸ್ಥಿತಿ ಆಗಲಿ, ಕೆಲವಷ್ಟು ವ್ಯವಹಾರಗಳಾಗಲಿ, ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಳತಕ್ಕಂಥ ಯೋಗಫಲ ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು. ಸಣ್ಣ ಪುಟ್ಟ ಸಮಸ್ಯೆ ಆದರೂ ದೊಡ್ಡ ಸಮಸ್ಯೆ ಆಯ್ತೇನೋ ಎಂಬಂಥ ರೀತಿ ಭಯಪಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ, ಎಚ್ಚರ ಇರಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಫಲಾಫಲಗಳನ್ನು ಮತ್ತಷ್ಟು ಗಟ್ಟಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರ ಪರವಾಗಿಲ್ಲ. ವರ್ಷದ ಕಡೆಯ ದಿನ ಆದರೂ ಮುಂಬರ್ತಕ್ಕಂಥ ದಿನದಲ್ಲಿ ಮತ್ತಷ್ಟು ಅದ್ಭುತವಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಪೂಜೆ, ಪುನಸ್ಕಾರ, ಜಪ, ತಪ, ದೇವರ ದರ್ಶನ, ಪುಣ್ಯಕ್ಷೇತ್ರ, ಜೊತೆಗೆ ಗುರು ಹಿರಿಯರ ನಮಸ್ಕಾರ, ಗುರು ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಸಾಧ್ಯವಾದಷ್ಟು ಒಂದು ಸ್ಥಾನಮಾನದಲ್ಲಿ ನಿಂತು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಶುಭ ಶುಕ್ರವಾರ ಆದ್ದರಿಂದ ಇವತ್ತಿನ ದಿವಸ ರಾಹುಕಾಲದಲ್ಲಿ ದೇವಿಯ ಅನುಷ್ಠಾನ ಮಾಡ್ತಾ ದೇವಿಯ ಸಾನ್ನಿಧ್ಯದಲ್ಲಿ ತಾಯಿನ ದರ್ಶನ ಮಾಡ್ಕೊಂಡು ಬಂದರೆ ಮತ್ತಷ್ಟು ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸನ್ನು, ಮತ್ತಷ್ಟು ಫಲಗಳನ್ನು ಗಟ್ಟಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಾವು ಮಾಡುವಂಥ ವ್ಯವಹಾರಗಳನ್ನು ಸ್ವಲ್ಪ ಗೌಪ್ಯವಾಗಿಟ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ಸಂಪೂರ್ಣ ಒಳಿತಂತಲ್ಲ ಅಥವಾ ಸಂಪೂರ್ಣ ಸಮಸ್ಯೆ ಅಂತಲೂ ಅಲ್ಲ. ಸಮಸ್ಯೆ ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದಿದೆಯಲ್ಲ, ಎರಡೂ ಸರಿಸಮ ಪ್ರಮಾಣ ಇದೆ. ಆದರೆ ಕನ್ಯಾ ರಾಶಿಯವರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ನಿರ್ಧಾರದಲ್ಲೂ ಒಂದಷ್ಟು ವ್ಯತ್ಯಾಸ ಇದೆ. ಮಾನಸಿಕವಾದಂತಹ ಒತ್ತಡ ಇದೆ. ಮನಸ್ಸು ನೆಮ್ಮದಿಲ್ದಿರ ಅಧಿಕವಾದಂಥ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಇದೆ. ಆದರೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಎಂತಹ ಸಂಕಷ್ಟಗಳು ಬಂದರೂ ಕಷ್ಟದಿಂದ ಮುಕ್ತರಾಗಬೇಕಾದ್ರೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಶಾಂತಿ ಸಮಾಧಾನ ಬೇಕಾಗಿದೆ. ಹೊಸತನವನ್ನು ಕಾಣಬೇಕಾಗಿದೆ. ಯಾರೊಬ್ಬರನ್ನು ನಂಬಬೇಕಾದರೂ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಯಾರಾದರೂ ಸಹಿತ ವಿಶ್ವಾಸವನ್ನು ಬೆಳೆಸಿ ಬರೀ ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋದು, ಅವ್ರಿಗೆ ಬೇಕಾದಂಥ ರೀತಿ ಅನುಕೂಲವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅವರ ಮನಸ ಇಚ್ಛೆ ನಿಮ್ಮನ್ನು ಇಷ್ಟಪಡ್ತಕ್ಕಂಥದ್ದು ಈ ಪ್ರಕಾರ ಇರುತ್ತೆ ಅಂದರೆ ಯಾರಿಗೂ ಸಹಿತ ನಿಮಗೆ ಅನುಕೂಲ ಮಾಡಿಕೊಡ್ಬೇಕು, ನಿಮ್ಮನ್ನು ಕೈ ಹಿಡಿದು ನಡೆಸಬೇಕು ಅಥವಾ ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ಬೆಳಕನ್ನು ಕೊಡಬೇಕು, ಈ ಪ್ರಕಾರವಾದ ಚಿಂತನೆ ಇವತ್ತು ನಿಮ್ಮ ಭವಿಷ್ಯದಲ್ಲಿಲ್ಲ. ಹಾಗಾಗಿ ಇವತ್ತು ಬೇರೊಬ್ಬರಿಗೆ ತುತ್ತಾಗುವಂಥ ಪರಿಸ್ಥಿತಿ ಎದುರಾಗೋದ್ರಿಂದ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ಇನ್ನೊಬ್ಬರ ಅನುಕೂಲಕ್ಕಾಗಿ ನಿಮ್ಮ ಬದುಕಿರುತ್ತೆ. ನಿಮ್ಮ ಸ್ವಂತ ಬದುಕನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ತಮ್ಮ ಶ್ರಮ ಬೇಕಾಗುತ್ತೆ. ಆ ಶ್ರಮ ಎಂಬತಕ್ಕಂಥದ್ದು ಈ ದಿನ ರಾಹುಕಾಲದಲ್ಲಿ ಒಂದು ಅಂಗೈಯಗಲ ಬಿಳಿ ಬಟ್ಟೆ, ಅದರಲ್ಲೊಂದಿಷ್ಟು ಉದ್ದಿನ ಬೇಳೆನ ಗಂಟು ಕಟ್ಟಿ ಮನೆ ದೇವರ ಪ್ರಾರ್ಥನೆ ಮಾಡಿ ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಈ ಜಾತಕದಲ್ಲಿ ಬರ್ತಕ್ಕಂಥ ಅಂದರೆ ಈ ಜಾತಕ ಪುರುಷರಿಗೆ ಬರ್ತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 2 ಗಂಟೆ ಒಳಗಾಗಿ 12 ಗಂಟೆಯಿಂದ 2 ಗಂಟೆ ಒಳಗಾಗಿ ಒಂದಷ್ಟು ಜನಕ್ಕೆ ಏನಾದರೂ ತಿನ್ನಲಿಕ್ಕೆ ಒಂಚೂರು ಪದಾರ್ಥಗಳನ್ನು ಕೊಡಿಸುವಂಥದ್ದು, ದಾನ ಧರ್ಮ ಮಾಡುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಶ್ರೇಯೋದಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಯಂತ್ರ ಮಂತ್ರ ತಂತ್ರಗಳಾಗಲಿ, ಪೂಜೆ ಪುನಸ್ಕಾರ ಆಗಲಿ, ದೇವರು ಅಂತನೋ ಅಥವಾ ಯಾವುದೋ ಒಂದು ದೈವ ಅಂತನೋ ಅಥವಾ ಯಾವುದನ್ನು ನಂಬೋದು ಯಾವುದು ಬಿಡೋದು ಒಂಥರದಲ್ಲಿ ಕನ್ಫ್ಯೂಷನಲ್ಲಿ ಆಗಿಬಿಡ್ತೀರಿ. ಅಂದರೆ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ನೋಡಿ
ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಾದರೂ ನನ್ನ ಜೀವನ ಬೆಳಕಾಗತ್ತಾ ಅಂತಕ್ಕಂಥ ಮನಸ್ಸು ಒಂದಷ್ಟು ಜನಕ್ಕೆ ತಾವು ಮಾಡಿದಂಥ ಆಗುವಂಥ ಯಾವುದೇ ಒಂದು ಕೆಲಸ ಆದರೂ ಕೈ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೇನೋ ಎಂಬಂಥ ರೀತಿ ಸಂತೋಷ ಒಂದಷ್ಟು ಜನಕ್ಕೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಪ್ರಸ್ತುತ ಮನಸ್ಥಿತಿ ಇವತ್ತು ತುಂಬ ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಹಾಗೆ ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ಇವತ್ತು ಯಾವುದಾದ್ರೂ ಸಮಸ್ಯೆ ಎದುರಾಗ್ಬೋದೇನೋ ಎಂಬತಕ್ಕಂಥ ನಂಬಿಕೆ ಕೆಲವೊಂದು ವಿಚಾರದಲ್ಲಿ ನಂಬಿಕೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನೀವು ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಒಂದಷ್ಟು ಉಪ್ಪು, ಒಂದಷ್ಟು ಬೆಲ್ಲ, ಜೊತೆಗೆ ಒಂದಷ್ಟು ಮೊಸರು, ಉಪ್ಪು, ಮೊಸರು, ಬೆಲ್ಲ ಈ 3 ಪದಾರ್ಥವನ್ನು ಹತ್ತಿರದಲ್ಲಿ ಯಾವುದಾದ್ರು ಒಂದು ವಿಷ್ಣು ಆಲಯಕ್ಕೋ ಶಿವ ಸಾನ್ನಿಧ್ಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳು ದೂರ ಆಗಬೇಕಾದ್ರೆ ಫಲಾಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲನೂ ನಿಮ್ಮದಾಗಬೇಕು. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಹಿರಿಯರ ಮಾತಿನಂತೆ ಆಲಿಸಿ ನಡೆಯೋದ್ರಿಂದ ಒಂದಷ್ಟು ಅನುಕೂಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನವೂ ಅಷ್ಟೇ ವಿಶೇಷವಾದ್ದರಿಂದ ಇವತ್ತು ತಮ್ಮ ಆಲೋಚನೆಗೆ ಏನೇ ಬಂದರೂ ಆಲೋಚನೆಯಲ್ಲಿ ಲಾಭವನ್ನು ಗಳಿಸ್ತೀರಿ. ಹಾಗೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಿರುತ್ತೆ, ಮನಸ್ಸು ನೆಮ್ಮದಿದಂಥ ರೀತಿ ಇರುತ್ತೆ. ಇವತ್ತು ಒಂದಷ್ಟು ಜನ ಚಂಚಲತೆಯಲ್ಲಿರ್ತೀರಿ, ಒಂದಷ್ಟು ಜನ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತೀರಿ. ಆದರೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಮಾಡುವ ಕಾಯಕವನ್ನು ಅರ್ಥೈಸ್ಕೊಂಡು ಮಾಡಿ, ಮನೆ ದೇವರ ಮುಂದೆ 2 ದೀಪವನ್ನು ಹಚ್ಚಿ, ಮನೆಯಿಂದ ಆಚೆ ಕೊಡಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರಿಗೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋದು, ಒಳ್ಳೆ ಮಾತಾಡಿಕೊಂಡು ಮನೆಯಿಂದ ಆಚೆ ಹೊರಡತಕ್ಕಂಥದ್ದು. ಹಾಗೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಂದಷ್ಟು ನೀರಾಗಲಿ, ಆಹಾರ ಆಗಲಿ, ಏನೋ ಒಂದು ಪದಾರ್ಥವನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದು ಸ್ವಲ್ಪ ವಿನಿಯೋಗ ಮಾಡಿದ್ರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕಾರಣ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗುರು ಮತ್ತು ಶನಿ. ಆ ಗುರು ಮತ್ತು ಶನಿಯ ಅನುಗ್ರಹ ನಿಮಗಾದರೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕು ನಿಮಗಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಕಾಲ ಬೆನ್ನೋವು, ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗುವಂಥದ್ದು, ಭಯದ ವಾತಾವರಣ ಬರ್ತಕ್ಕಂಥದ್ದು, ಸಣ್ಣ ವಿಚಾರಕ್ಕೂ ಸಹಿತ ರೌದ್ರವಾಗ್ತಕ್ಕಂಥದ್ದು ಇದೆಲ್ಲವೂ ಇರುತ್ತೆ. ಕಾರಣ ಮುಂಬರ್ತಕ್ಕಂತಹ ದಿನದ ಅಮಾವಾಸ್ಯೆ. ಒಂದಷ್ಟು ಜನ ಹಿರಿಯರು ಹೇಳ್ತಾರೆ, ಅಮಾವಾಸ್ಯೆ ಹಿಂದೂ ಮುಂದೂ ಯಾಕೋ ನಮ್ಮ ರಾಶಿಫಲನೇ ಸರಿ ಇರೋದಿಲ್ಲ, ನಮ್ಮ ಮನಸ್ಸು ತುಂಬ ಚಂಚಲತೆ ಆಗುತ್ತೆ, ನಮಗೆ ಒಂಥರ ಭಯ ಆಗುತ್ತೆ, ಯಾವ ಕೆಲಸ ಮಾಡಬೇಕಾದರೂ ಕೆಲಸದಲ್ಲಿ ಒಂಥರ ಬರೀ ವೈರತ್ವ, ಶತ್ರುತ್ವಗಳೇ ಇರುತ್ತೆ, ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು ನಮ್ಮ ನೋಡೋ ವಿಧಿವಿಧಾನನೇ ಬೇರೆ ಆಗುತ್ತೆ. ಈ ಪ್ರಕಾರವಾದಂತಹ ಚಿಂತನೆಗಳು ಒಂದಷ್ಟು ಜನದು. ಆದರೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಸನ್ನ ಆಂಜನೇಯ ಸ್ವಾಮಿನ ರಾಹುಕಾಲದಲ್ಲಿ ಪ್ರಾರ್ಥನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡ್ತಾ ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡೋದರಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಫಲವನ್ನು ತಾವು ವೀಕ್ಷಣೆ ಮಾಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇನ್ನು ಮುಂಬರ್ತಕ್ಕಂಥ ಕಾಲ ಅಂದರೆ ಯುಗಾದಿಯ ನಂತರ, ಹಾಗೆ ಯುಗಾದಿಗೆ ಮುನ್ನ ಅಂದರೆ ಇವಾಗ ಪ್ರಸ್ತುತ ಇನ್ನೇನು ಈ ವರ್ಷದ ಕಡೆಯ ದಿನಗಳು, ಅಮಾವಾಸ್ಯೆ ಎದುರು ಹಾಕ್ತಾ ಇದ್ದಂಗೆಲ್ಲ ಮಾನಸಿಕವಾದಂತಹ ಒತ್ತಡ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಭಯಪಡ್ತಕ್ಕಂತಹದ್ದು. ಎಷ್ಟೇ ಧೈರ್ಯ ನಿಮಗಿದ್ದರೂ ಸಭೆ ಸಮಾರಂಭಕ್ಕೆ ಹೊರಟ್ರೆ, ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ, ಯಾರಿಗಾದ್ರೂ 10 ರೂಪಾಯಿ ಕೊಡಬೇಕಾದ್ರೆ ಅಥವಾ ಕೊಟ್ಟ ವಸ್ತು ಪುನಃ ಬರುತ್ತೋ ಇಲ್ಲ ಎಂಬತಕ್ಕಂಥ ಅಪನಂಬಿಕೆ, ಭಯ ಇದು ನಿಮ್ಮನ್ನು ತುಂಬ ಬಾಧಿಸುತ್ತೆ. ಯಾಕೆಂದರೆ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಈಗ 7.5 ನಡೀತಾ ಇದೆ. ಅಂದರೆ 7.5 ವರ್ಷ ಶನಿಕಾಟದಲ್ಲಿ ಕುಂಭರಾಶಿಯವರು ಇರೋದ್ರಿಂದ ಆದಷ್ಟು ಎಚ್ಚರಿಕೆ ಬೇಕು. ಏನೇ ಮಾಡಿದ್ರೂ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಶನೇಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡ್ತಾ ಇರ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿನಪ್ಪ, ನಿನ್ನ ಅನುಗ್ರಹ ಸಿಗಲಿ ಅಂತೇಳಿ ಶನಿಯ ಸ್ವಕ್ಷೇತ್ರವಾದಂತಹ ಕುಂಭರಾಶಿಯವರು ಶನೇಶ್ಚರನ ಪ್ರಾರ್ಥನೆ ಮಾಡಿ ಮಹಾವಿಷ್ಣು ಆರಾಧನೆ ಮಾಡಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯಕ್ಕೆ ಬಂದು ರಾಹುಕಾಲದಲ್ಲಿ ದೀಪ ಹಚ್ಚಿ 2 ತುಳಸಿ ದಳವನ್ನು ವಿಷ್ಣು ಪಾದ ಮೇಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಇನ್ನು ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಒಂದಷ್ಟು ಕಾಲ ತುಂಬ ಚಂಚಲತೆ, ಒಂದಷ್ಟು ಕಾಲ ಭಗವಂತ ಕೊಟ್ಟದ್ದನ್ನು ಎಲ್ಲವೂ ಸ್ವೀಕರಿಸಲೇಬೇಕು. ಹಾಗಂತ ಒಂದಷ್ಟು ಸಮಸ್ಯೆಗಳು ಬಂದಾಗ ನೀವು ಧೈರ್ಯ ತಂದ್ಕೊಳ್ಳೋಕ್ಕಾಗಲ್ಲ.
ಸಮಸ್ಯೆಗಳು ಬಂದಾಗ ಯಾರಿಂದಲಾದ್ರೂ ಸಹಾಯ ಬೇಕಾಗತ್ತೆ, ಯಾರಾದರೂ ಒಬ್ಬರ ಜೊತೆಗೆ ಒಬ್ಬರು ಬೇಕಾಗತ್ತೆ. ಒಬ್ಬರು ಮಾರ್ಗದರ್ಶಕರಾಗಲಿ ಅಥವಾ ನಾನಿದ್ದೀನಿ ಅಂತ ಹೇಳುವಂಥ ಒಬ್ಬರು ಧೈರ್ಯವಾಗಿ ಹೇಳುವಂಥವ್ರಾಗಲಿ. ಅದಕ್ಕೇನೋ ಮುಖ್ಯವಾಗಿ ಇವತ್ತು ಚಂಚಲತೆ ಭಾಳ ಇರೋದ್ರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಮಧ್ಯಾಹ್ನ 12 ಗಂಟೆವರೆಗೂ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಯಾಕೆಂದರೆ ಅಮಾವಾಸ್ಯೆ ಹಿಂದೂ ಮುಂದೆ ನಿಮ್ಮ ರಾಶಿಫಲಗಳಲ್ಲೂ ಒಂದಷ್ಟು ಸಮಸ್ಯೆ ಇದೆ. ಹಾಗಾಗಿ ಮುಂದೆ ಬರತಕ್ಕಂಥ ಅಮಾವಾಸ್ಯೆ, ಪ್ರಸ್ತುತ ಇರತಕ್ಕಂಥ ಈ ಶುಭ ದಿನ, ಈ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರ, ದೇವಿ ಖಡ್ಗಮಾಲ ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಗೋಕ್ಷೀರ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಂತಹ ಧರ್ಮ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತ ಒಂದಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಲೋ. ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆಯಮ್ಮ? ಕೇಳ್ತಾ ಇದ್ದಾರೆ. ಹಾಂ, ಊನಮ್ಮ, ಕೇಳಿಸ್ತಾ ಇದೆ ಅಂತಂದಾಗ ಇದು ಮಾತಾಡಿ. ಯಾಕೆಂದ್ರೆ ನೆಟ್ವರ್ಕ್ ಸಮಸ್ಯೆ ಅಂತ ಹೇಳಿ ಕಾಲ್ ಕಟ್ ಆದರೆ ಮತ್ತೆ ಸಿಗೋದು ಕಷ್ಟ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಾವೇರಿ ಡಿಸ್ಟ್ರಿಕ್ಟ್. ಹಾವೇರಿಯಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಗುರುಜಿ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಸ್ವಲ್ಪ ಜೋರಾಗಿ ಮಾತಾಡ್ರಮ್ಮ. ಹಲೋ. ಹಾಂ, ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ 41 ವಯಸ್ಸು ನಡೀತೀರಿ. ನನಗೆ ಮದುವೆ ಆಗ್ತಿಲ್ಲ, ನನಗೆ ಬರಾತಿಲ್ಲ. ನಮ್ಮ ಮದುವೆ ಆಗೋದು ರೋಗ ಐತೆ ಇಲ್ರಿ, ನನಗೆ ಭಾಳ ಕಷ್ಟ ಆಗೈತಿ ಗುರುಜಿ. ನಾನು ನಮ್ಮ ತಾಯಿ ಒಬ್ಬಳದಾಳ್ರಿ. ನಮ್ಮ ತಾಯಿ ವಯಸ್ಸಾಗೈತ್ರಿ, ನನಗೂ ಇಷ್ಟು ವಯಸ್ಸಾಗೈತಿ. ಕಿವಿ ಕೇಳೋದಿಲ್ರಿ ನನಗ. ಒಬ್ಬಟ್ಟು ಆಗ್ತಾನ ಅನ್ನೋದ ಭಾಳ ಭಯ ಐತ್ರಿ ಗುರುಜಿ. ನನಗೆ ಯಾವ್ದಾರ ಒಂದು ಅಲ್ಪ ಅನ್ಯಾಯ ಕೊಡ್ರಿ ಗುರುಜಿ. ಅಲ್ಲಿ ಜನ ಮೈವಾಗಕ್ಕೆ ದಾರಿ ಮಾಡಿಕೊಡಿ ಗುರುಜಿ. ಆಗತ್ತಮ್ಮ, ಹೆದರ್ಬೇಡ. ಆದರೂ 41 ವರ್ಷ ಅಂತ ಇದೆಯಾ? ಯಾಕೆ ಇಲ್ಲಿವರೆಗೂ ಬಿಟ್ರಿ? ಅಮ್ಮ ನೋಡ್ಲಿಲ್ವಾ? ಗುರುಜಿ, ನನಗೆ ಕಿವಿ ಕೇಳಿಸಲ್ವಾ? ಮಷಿನ್ ಹಾಕ್ಯಂಡ್ ಮಾತಾಡ್ತೇನ್ರಿ ಗುರುಜಿ. ಹಾಂ, ತಪ್ಪೇನಿದೆಮ್ಮ, ಮಿಷಿನ್ ಹಾಕ್ಕೊಂಡ್ರೆ ತಪ್ಪೇನಿಲ್ಲ. ಆದರೂ ಇವತ್ತು ಹೆಣ್ಣೆ ಸಿಗದಂಥ ಪರಿಸ್ಥಿತಿ ಇರುವಾಗ ಯಾರಾದರೂ ಒಬ್ಬ ಪುಣ್ಯಾತ್ಮ ನಿನ್ನನ್ನು ಮದುವೆ ಆಗಲಿಕ್ಕೆ ಮುಂದೆ ಬರೋರಿದ್ದರು. ಮದುವೆಗೆ ನೋಡಲಿಲ್ವಾ? ನಿಮ್ಮಲ್ಲಿ ಪ್ರಯತ್ನ ಪಡಲಿಲ್ವಾ? ಪ್ರಯತ್ನ ಮಾಡಿದ್ರಿ ಗುರುಜಿ. ನನ್ ತಪ್ಪಿದ್ದೀನ ಏನ್? ನನಗೆ ಯೋಗನ ಇಲ್ಲ, ನನಗೆ ಭಾಳ ಭಯ ಅನಿಸ್ತಿದೆ ಗುರುಜಿ. ಚಿಂತೆ ಮಾಡಬೇಡ, ನಿನ್ನ ಸ್ವರತರಂಗ ಚೆನ್ನಾಗಿದೆ, ದೇವರ ಆಶೀರ್ವಾದ ಇದೆ. ಆದಷ್ಟು ಬೇಗ ನಿನ್ನ ವಿವಾಹ ಆಗುತ್ತೆ. ಯೋಗನ ರೈತೇನ್ರಿ ಗುರುಜಿ? ನಾನು ಹೇಳ್ತೀನಲ್ಲ, ನಿನಗೆ ವಿವಾಹ ಯೋಗ ಇದೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ಧೈರ್ಯ ತನ್ಕೊಮ್ಮ. ವರ್ಷದ ಕಡೆಯ ದಿನಗಳಿದು. ಇನ್ನೇನು ಯುಗ ಆಗೋಯ್ತು ಅಂದರೆ ಯುಗಾದಿ ಹಬ್ಬ ಬಂದ್ಬಿಡುತ್ತೆ. ಯುಗಾದಿ ಕಳೆದ ತಕ್ಷಣ ಭವಿಷ್ಯತ್ತು ನಿನ್ನ ಅದೃಷ್ಟನೇ ಬದಲಾಗತ್ತೆ. ನೀನು ಧೈರ್ಯವಾಗಿರು, ಯೋಚನೆ ಮಾಡಬೇಡ. ಹೇಳ್ಕೊಡ್ರಿ ಗುರುಜಿ. ಒಂದು ನಾನು ಹೇಳೋದು ಕೇಳಿಸ್ಕೊಮ್ಮ. ಯುಗಾದಿ ಹಬ್ಬ ಆದ ನಂತರ ಒಂದು 3 ಮಂಗಳವಾರ, ಯುಗಾದಿ ಹಬ್ಬ ಆದ ನಂತರ 3 ಮಂಗಳವಾರ ಕೆಂಪು ವಸ್ತ್ರದಲ್ಲಿ 2 ಹಿಡಿಯಷ್ಟು ತೊಗರಿಬೇಳೆನ ಗಂಟು ಕಟ್ಟಿ, ಕೆಂಪು ಗಂಧವನ್ನು ಅದಕ್ಕೆ ಆ ಗಂಟಿಗೆ ಗಂಧವನ್ನು ಹಚ್ಚಿ, ಕೆಂಪು ಹೂಗಳಿಂದ ಪೂಜೆ ಮಾಡಿ 2 ದೀಪ ಹಚ್ಚಿಡು. ಸಂಜೆ ಬೆಳಗ್ಗೆ ಮಾಡಿರ್ತಕ್ಕಂಥ ಸಂಜೆವರೆಗೂ ನಿಮ್ಮ ಮನೇಲಿರಲಿ. ಸಂಜೆ ಆ ಗಂಟನ್ನು ಮಾತ್ರ ತೊಗೊಂಡು ಯಾವುದಾದ್ರು ದೇವಿ ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡ್ಕೊಂಬ. ಅವತ್ತಿನ ದಿವಸ ಸಾಧ್ಯವಾದರೆ ಗೋಧಿಯಿಂದ ಒಂಚೂರು ಪಾಯಸ ಮಾಡಿಸ್ಕೊ. ಗೋಧಿ ಪಾಯಸ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಸೂರ್ಯನಿಗೆ ನೈವೇದ್ಯ ಮಾಡಿ, ಆ ಗೋಧಿ ಪಾಯಸ ನಿಮ್ಮ ಮನೆಯಲ್ಲಿರೋರೇ 4 ಜನ ಪ್ರಸಾದವಾಗಿ ಸ್ವೀಕರಿಸಿ. ಇದನ್ನು 4 ಅಥವಾ 3 ಮಂಗಳವಾರ ಮಾಡು. 3 ಮಂಗಳವಾರ ಅಥವಾ 4 ಮಂಗಳವಾರ ಮಾಡಿದ್ಮೇಲೆ 5ನೇ ಮಂಗಳವಾರದೊಳಗಡೆ ಒಮ್ಮೆ ಹರಿಯೋ ನೀರಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಾ. ಇಷ್ಟು ಕೆಲಸ ನೀನು ಮಾಡು. ಅದು ಅವಾಗೂ ಅಮ್ಮನ ಜೊತೆ ಮಾಡ್ಕೊಂಡು ಹೋಗು, ಒಬ್ಬಳೇ ಎಲ್ಲೂ ಹೋಗಬೇಡ. ಅಮ್ಮನ ಜೊತೆ ಮಾಡಿಕೊಂಡು ಹರಿಯೋ ನೀರಿಗೆ ಹೋಗಿ ಒಂದು ಸ್ನಾನ ಮಾಡ್ಕೊಂಬ. ಖಂಡಿತ ಈ 1 ತಿಂಗಳು, ಅಂದರೆ ಈ ಒಂದು ಯುಗಾದಿ ಆದ 1 ತಿಂಗಳಲ್ಲೇ ತುಂಬ ಅನುಕೂಲ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ
ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಭಾಳಷ್ಟು ವಿಶೇಷವಾಗಿ ಅದ್ಧೂರಿತವಾಗಿ ನಡೆದಿರತಕ್ಕಂಥ ಈ ಕುಂಭಾಭಿಷೇಕವನ್ನು, ದೇವತಾರಾಧನೆಯನ್ನು ಎಲ್ಲರೂ ತದೇಕ ಚಿತ್ತದಿಂದ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡತಕ್ಕಂಥದ್ದು, ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಯಾವುದಾದ್ರು ಕಲಿಯುಗದ ಒಂದು ದೈವ ಅಂದರೆ ಅದು ಸಾಂಬ ಸದಾಶಿವ ಎಂಬತಕ್ಕಂಥದ್ದನ್ನು ಇವತ್ತು ನಾನು ನಿಮಗೆ ಹೇಳಬೇಕಾದ್ದಿಲ್ಲ, ಅದು ಜಗಜ್ಜಾಹಿರಾತು. ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಇಷ್ಟು ಜನ ತಾಯಂದರು ತಾವೆಲ್ಲರೂ ಸಹಿತ ಹೆಣ್ಣು ಮಕ್ಕಳು, ಅಣ್ಣ ತಮ್ಮಂದರು ಎಲ್ಲರೂ ಸಹಿತ ಆಗಮಿಸಿದ್ದೀರಿ. ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಇರಬಹುದು. ಆನಂದ್ ಗುರೂಜಿಯವರು ಬಂದು 10 ನಿಮಿಷ ಅಂದರು, 10 ನಿಮಿಷ ಆದರೂ ಒಳಗಡೆ ಇನ್ನೂ ಬರಲೇ ಇಲ್ವಲ್ಲ ಅಂತ. ಇಲ್ಲಿ ಕೂತಿರೋರ್ಗೆ ಆ ಪ್ರಶ್ನೆ, ದಾರಿಲಿದ್ದವ್ರಿಗೆ ಈ ಪ್ರಶ್ನೆ ಇರಲ್ಲ, ಇಲ್ಲಿ ಕೂತಿರೋರ್ಗೆ ಆ ಪ್ರಶ್ನೆ. ಅವರು ಬರ್ತೀನಿ ಅಂತ ಹೇಳಿದ್ರು, ಬಂದ ಮೇಲೆ ಅರ್ಧ ಗಂಟೆ ಆದರೂ ಇಲ್ಲಿ ಒಳಗೆ ಬರಲಿಲ್ವಲ್ಲ ಅಂತ. ಆದರೆ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಕಣ್ಣಿಗೆ ಕಾಣುವಂಥ ದೈವ ಯಾವುದಪ್ಪ ಅಂದರೆ ನನ್ನ ಮುಂದಿರ್ತಕ್ಕಂಥ ತಾಯಂದರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ನೀವೇ. ಒಂದು ದೇವಾಲಯ, ಒಂದು ದೇವಸ್ಥಾನ, ಒಂದು ದೇವರ ಸಾನ್ನಿಧ್ಯ ಆಗಬೇಕಾದ್ರೆ ನಮ್ಮ ವೇದ ಮಂತ್ರಗಳು ಅಥವಾ ನಾವು ಮಾಡುವಂಥ ಅನುಷ್ಠಾನ ಅಥವಾ ನಾನು ಪ್ರತಿಷ್ಠಾಪನಾ ಸಮಯದಲ್ಲಿ ಹೇಳುವಂಥ ಬೀಜಾಕ್ಷರಿ ಮಂತ್ರ ಅಷ್ಟೇ ಅಲ್ಲ. ತಾವೆಲ್ಲರೂ ಶ್ರದ್ಧೆಯಿಂದ, ಭಕ್ತಿಯಿಂದ ಈ ಸಾನ್ನಿಧ್ಯದಲ್ಲಿ ಬಂದು ತಮ್ಮನ್ನು ತಾವು ಮರೆತು ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಕ್ತಿಯನ್ನು ನೀವು ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀರಿ. ನಿಮ್ಮೊಳಗಿರುವಂತಹ ಒಂದು ವಿಶೇಷವಾದಂಥ ಶಕ್ತಿ ಸಾನ್ನಿಧ್ಯ ಈ ಸ್ಥಳದಲ್ಲಿ ಬಿಟ್ಟು ಹೋಗ್ತೀರಿ. ಒಂದು ದೇವಸ್ಥಾನ ಆಗಬೇಕಾದ್ರೆ, ಒಂದು ಕುಟುಂಬ ಆಗಬೇಕಾದ್ರೆ, ಒಂದು ತಾಯಿ ಮಕ್ಕಳ ಬಾಂಧವ್ಯ ಬರಬೇಕಾದ್ರೆ, ತಾಯಿ ತನ್ನ ಮಗುವಿನ ಮೇಲೆ ತೋರಿಸ್ತಕ್ಕಂಥ ಆ ಬಾಂಧವ್ಯದ ಆ ನುಡಿಮುತ್ತುಗಳಿದೆಯಲ್ಲ, ಅಲ್ಲಿ ಆ ಒಂದು ಬಾಂಧವ್ಯ ಇದೆ. ಒಂದು ಹಸುವನ್ನು ಇಲ್ಲಿ ಕಟ್ಟಾಕಿ ಕರುನ ಆ ಮೂಲೆಯಲ್ಲಿ ಕಟ್ಟಿ ಹಾಕಿದ್ರು ಸಹಿತ ಇದು ಒಂದ್ಸತಿ ಅಂಬಾ ಅಂದರೆ ಸಾಕು, ಆ ಕರು ಪಕ್ಕದಲ್ಲಿ ಇನ್ನು ಬೇರೆ ಹಸು ಇದ್ರು ಆ ಬೇರೆ ಹಸು ಹತ್ರ ಹೋಗಲ್ಲ, ಅವ್ರ ತಾಯಿ ಹತ್ರ ಬಂದು ಆ ಎದೆ ಹಾಲು ಕುಡಿಯುತ್ತೆ. ಅಂದರೆ ತಾಯಿ ಮಕ್ಕಳ ಬಾಂಧವ್ಯ ಆಗಿರುತ್ತೆ. ಅಂಥದ್ರಲ್ಲಿ ಇದು ಕಲಿಗಾಲ. ಈ ಕಲಿಗಾಲ, ಈ ಕಲಿಯುಗದಲ್ಲಿ ಮೊನ್ನೆ ತಾನೇ ಒಂದು ವಿಡಿಯೋ ನೋಡಿದೆ ನಾನು, ಭಾಳ ಹೊಟ್ಟೆ ಉರಿಯುವಂಥದ್ದು, ಸಂಕಟ ಆಗುವಂಥದ್ದು. ಒಂದು ಹೆಣ್ಣುತನವನ್ನು ಮರೆತು ಆ ಮಗುವಿಗೆ ಕೊಟ್ಟಂಥ ಶಿಕ್ಷೆಯನ್ನು ನೋಡಿದ್ರೆ ಇದೇನು ಕಲಿಯುಗನಪ್ಪ. ಇಲ್ಲಿ ಬಾಂಧವ್ಯಕ್ಕಾಗಲಿ, ಬಂಧುತ್ವಕ್ಕಾಗಲಿ, ಒಂದು ವಿಶೇಷತೆಗಾಗಲಿ, ಆ ಪ್ರೀತಿ ವಿಶ್ವಾಸದ ಬಾಂಧವ್ಯದ ನುಡಿಮುತ್ತಿಗಾಗಲಿ ಬೆಲೆ ಇದೆಯಾ ಅನ್ನೋ ಮಟ್ಟಕ್ಕೆ ಚಿಂತನೆ ಆಗುತ್ತೆ. ಆದರೂ ನಮ್ಮ ಚಿಂತನೆ ಬೇಕಾಗಿದೆ, ನಮ್ಮ ಆಲೋಚನೆ ಬೇಕಾಗಿದೆ. ನಾಗದೇವತೆಯ ಪ್ರತಿಷ್ಠಾಪನಾ ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸಹಿತ ಸಾಕ್ಷಿಯಾಗಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಧರ್ಮ ಕಾರ್ಯಕ್ಕೆ, ಈ ಧರ್ಮ ಕಾರ್ಯಕ್ಕೆ ಯಾರೆಲ್ಲ ಪಾಲ್ಗೊಂಡಿದ್ದೀರಿ, ಪಾಲ್ಗೊಂಡಿರ್ತಕ್ಕಂಥವ್ರನ್ನ ಒಂದು ಭಾಗದ ತಕ್ಕಡಿಗೆ ಹಾಕಿದ್ರೆ ಈ ಸ್ಥಳವನ್ನು ಸಂಪೂರ್ಣವಾಗಿ ದೇವಾಲಯವನ್ನು ಮಾಡಿ ಇದು ದೇವರ ಸಾನ್ನಿಧ್ಯ ಆಗಬೇಕು, ಈ ಸಾನ್ನಿಧ್ಯಕ್ಕೆ ಬರುವ ಭಕ್ತರ ಅವರ ಸಂಕಷ್ಟಗಳು ದೂರ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇದರ ಆಡಳಿತ ಮಂಡಳಿ ನಡೆಸ್ತಿರುವ ಕಾಯಕ ಇದೆಯಲ್ಲ, ಇದು ನಿಜಕ್ಕೂ ಮೆಚ್ಚುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ 1 ಇಂಚು ಜಾಗಕ್ಕೆ ಹೊಡೆದಾಡುವಂಥ ಪರಿಸ್ಥಿತಿ ಇದ್ದಾಗ ಇಷ್ಟು ಜಾಗವನ್ನು ಒಳ್ಳೆ ಮನಸ್ಸಿನಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೊಂದು ದೈವ ಸಾನ್ನಿಧ್ಯ ಆಗಬೇಕು, ಸಂಕಷ್ಟಗಳು ದೂರ ಮಾಡಬೇಕು, ಜನ ಯಾವುದೇ ಕಷ್ಟ ಹೊತ್ತು ಬಂದರೂ ಆ ಕಷ್ಟಕ್ಕೊಂದು ಪರಿಹಾರ ಕೊಡುವ ಕ್ಷೇತ್ರ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಅಂದವರು ತಗೊಂಡು ತೀರ್ಮಾನ ಇದೆಯಲ್ಲ, ಆ ತೀರ್ಮಾನ ನಿಜಕ್ಕೂ ಶ್ಲಾಘನೀಯ. ಒಂದು ಆಲೋಚನೆ ಮಾಡಬೇಕು ನಾವು ನೀವೆಲ್ಲರೂ. ಇನ್ನು ಕೋಟಿ ನಾವು ಸಂಪಾದನೆ ಮಾಡಿದ್ರು, ಎಷ್ಟೆಲ್ಲ ಸಂಪಾದನೆ ಮಾಡಿದ್ರು, ಅವನ ಕರೆದ ಮರುಕ್ಷಣ ನನಗೇನು ಗೊತ್ತಿಲ್ಲದಿರ ಕಣ್ಣು ಮುಚ್ಚಿ ಕೂತ್ಕೋಬೇಕು ನಾವು, ಅಷ್ಟೇ ತಾನೇ. ಒಂದು 5 ನಿಮಿಷನಪ್ಪ ನನ್ನ ಅರ್ಧಾಂಗಿ ಕರಿತಿದ್ದಾಳೆ, ನನ್ನ ಹೆಂಡತಿ ಕರಿತಿದ್ದಾಳೆ, ಒಂದು 5 ನಿಮಿಷ ತಡವಾಗಿ ಬರ್ತೀನಿ ಅಂದರೆ ಬಿಡ್ತಾರ ಅವರು?
ನಾನು ಇಲ್ಲಿರ್ತಕ್ಕಂಥವ್ರು ಒಂದು 5 ಜನಕ್ಕೆ ನಾನೇನೋ ನಾನು ಸಾಲ ಕೊಟ್ಟುಬಿಟ್ಟಿದ್ದೀನಿ, ನಾನು ಬಡ್ಡಿ ವಸೂಲಿ ಮಾಡಬೇಕು, ಅಥವಾ ನಾನು ಕೊಟ್ಟಿರ್ತಕ್ಕಂಥ ಅಥವಾ ನಾನು ಕೂಡಿಟ್ಟಿರ್ತಕ್ಕಂಥದ್ದನ್ನು ನನ್ನ ಮಗನಿಗೊಂದಿಷ್ಟು ಲೆಕ್ಕ ಒಪ್ಪಿಸ್ಬೇಕು ಅಂದರೆ ಅವ್ನು ಬಿಡ್ತಾನ? ಯಾರೂ ಬಿಡೋದಿಲ್ಲ. ಆತ ಕರೆದಾಗ ಬಾಯಿಲ್ಲ, ಕಿವಿ ಇಲ್ಲ, ಉಸಿರೆಂಬತಕ್ಕಂಥದ್ದು ನಮ್ಮ ಹತ್ರ ಇರೋದೇ ಇಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ನೋವಿಗೊಂದು ಪರಿಹಾರಕ್ಕಾಗಿ ಒಂದು ವಿಶೇಷವಾದಂಥ ಗ್ರಂಥವನ್ನು ಆಧಾರವಾಗಿ ತಂದು ಆ ಗ್ರಂಥದ ಅನುಷ್ಠಾನದಿಂದ 10 ಜನದ ಮನೆ ಬೆಳಕಾಗಲಿ ಎಂಬತಕ್ಕಂಥ ಉದ್ದೇಶವೇ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ಆದರೆ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀನಿ, ಸಾಕಷ್ಟು ಜನ ನೋಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಷ್ಟೇ ಇದೆಲ್ಲವೂ ಸಹಿತ ಮಾನವೀಯತೆಯನ್ನು ಮರೆದು ಮನುಷ್ಯ ನಡ್ಕೊಳ್ತಾ ಇರ್ತಕ್ಕಂಥದ್ದು. ಆದರೆ ಅದು ಮುಂದೆ ಆಗಬಾರ್ದು. ನಮ್ಮ ಮನೆ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಯಾರೊಬ್ಬರ ಮನೆಗೆ ಬರಬೋರು ಅನ್ನ ಇಲ್ದಿರ ಯಾರಾದರೂ ಯಾರ ಮನೆಗಾರು ಬರ್ತಾರಾ? ಬಂದಾಗ ಅವ್ರಿಗೊಂದು ಲೋಟ ನೀರು ಕೊಟ್ಟು ಸತ್ಕರಿಸಿ ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ರೆ ಅದಕ್ಕಿಂತ ಮತ್ತೇನಿದೆ? ಆದರೆ ಅದನ್ನು ಮರಿತಿದ್ದೀವಿ ನಾವು. ಆ ಸಂಸ್ಕೃತಿ ಸಂಪ್ರದಾಯವನ್ನು ಮರೆತು ನಮ್ಮ ನಡೆದು ಎಲ್ಲವೂ ನಮಗೆ ಬೇಕು ಎಂಬತಕ್ಕಂಥದ್ರಲ್ಲಿ ನಾವು ಮುಂದೆ ನಡೀತಿರೋದ್ರಿಂದ ಬಹುಶಃ ಈ ವರ್ಷದ ಮಳೆ ಸಹಿತ ನಮ್ಮಿಂದ ದೂರ ಆಗ್ತಿದೆಯೇನೋ ಅನ್ನುವಂತಹ ಒಂದು ಆತಂಕಕ್ಕೆ ನಾವು ಬರ್ತಾ ಇದ್ದೇವೆ. ಪ್ರತಿ ವರ್ಷ ಇಷ್ಟೊತ್ತಿಗೆ ಒಳ್ಳೆ ಮಳೆ ಆಗಿ ಕೆರೆ ಬಾವಿಗಳು ತುಂಬಿ ನಮ್ಮ ರೈತ ಬಾಂಧವರು ನೆಮ್ಮದಿಯಾಗಿ ಸಂತೋಷದಿಂದ ಇರುವಂಥ ಕಾಲ ನೋಡಿದ್ವಿ. ಆದರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಕುಡಿಲಿಕ್ಕೆ ನೀರಿಲ್ದಿರ 1 ಲೀಟ್ರ್ ಬಾಟ್ಲು ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ಹೋಗ್ತಾ ಇದ್ದಾರೆ. ಬಹುಶಃ ಇದನ್ನು ಯಾತಕ್ಕೋಸ್ಕರ ಅಂದರೆ ಈ ಧಗೆ, ಈ ಭಯ, ಈ ಒಂದು ಭೀತಿ ಇದನ್ನು ನಮ್ಮ ಭಾಗಕ್ಕೆ ಬಂದಿಲ್ಲ. ಇಲ್ಲಿ ಇನ್ನೂ ನೀರಿದೆ, ಅದರಲ್ಲಿ ಯಥೇಚ್ಛವಾದ ಹುಚ್ಚಾಗಿ ಖರ್ಚು ಮಾಡೋರು ನಾವಿದ್ದೀವಿ. ಆದರೆ ನೀರೇ ಇಲ್ದಿರತಕ್ಕಂಥ ಪರಿಸ್ಥಿತಿಗಳು ಇದೆ. ಅದಕ್ಕಾಗಿ ನಮ್ಮ ಇವತ್ತಿನ ಪ್ರಾರ್ಥನೆ ನಾವು ನೀವೆಲ್ಲರೂ ಸಾಮೂಹಿಕವಾದ ಒಂದು ಪ್ರಾರ್ಥನೆ ಮಾಡಬೇಕು. ಸಾಂಬ ಸದಾಶಿವನಲ್ಲಿ ಕೇಳ್ಕೋಬೇಕು, ಭಗವಂತ ನಿನ್ನ ಜಟೆಯಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಗಂಗೆಯನ್ನು ಧರೆಗಿಳಿಸಪ್ಪ ಅಂತ. ಗಂಗೆ ಧರೆಗಿಳಿದ್ರೆ ಮಾತ್ರ ನಿಮ್ಮೆಲ್ಲರ ಸುಖ ಸಂತೋಷ. ಇಲ್ಲ ಅಂದರೆ ಮುಂಬರ್ತಕ್ಕಂತಹ ದಿನದಲ್ಲಿ ರೈತ ಕೈಕಟ್ಟಿ ಕೂತ್ಕೊಂಡ್ಬಿಟ್ರೆ ನಮಗೆ ಅನ್ನ ಸಿಗೋದು ಬಹಳ ಕಷ್ಟವಾಗುತ್ತೆ. ರೈತರ ಕಷ್ಟ ದೂರ ಆಗಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರು ನೆಮ್ಮದಿಯಾಗಿರಬೇಕು. ಈ ನಿಮ್ಮ ಆನಂದ್ ಗುರೂಜಿ ಮಾತಿದೆ, ಪ್ರಧಾನವಾದ ಸಂಕಲ್ಪವೂ ಇದೆ. ರೈತರು ಚೆನ್ನಾಗಿರಬೇಕು, ಯೋಧರು ಚೆನ್ನಾಗಿರಬೇಕು. ಆ ರೈತರಿಗಾಗಿ ಯೋಧರಿಗಾಗಿ ನಿತ್ಯ ನಿರಂತರ ನಮ್ಮ ಮಹಾಸಂಕಲ್ಪ ನಡೀತಾನೆ ಇರುತ್ತೆ. ಆ ಸಂಕಲ್ಪದಲ್ಲಿ ಇವತ್ತೆಲ್ಲರೂ ತಾವು ಪಾಲ್ಗೊಂಡಿದ್ದೀರಿ. ಎಲ್ಲರೂ ಒಮ್ಮೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋಣ. ಹಾಗೆ ಈ ತಾಯಿ ನಿಮ್ಮ ಮನೆಯವರು ತಾಯಿ ಇದನ್ನು ವ್ಯವಸ್ಥೆ ಮಾಡಿರತಕ್ಕಂಥದ್ದು ಒಳ್ಳೆಯದಾಗಲಿ, ಶುಭವಾಗಲಿ. ಶತಮನಂತಂ ಭವತಿ ಸದಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ. ಒಂದು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ. ಒಂದು ದಾನ ಧರ್ಮ ಪೂಜೆ ಪುನಸ್ಕಾರ ಅಂದರೆ ಒಂದು ಮನುಷ್ಯನ ರಹಸ್ಯ ತಿಳ್ಕೊಬೇಕು, ಜೀವನದ ಕಲೆ ತಿಳ್ಕೊಳ್ಬೇಕು. ಎಷ್ಟೊತ್ತಾದರೂ ಸಹಿತ ನನಗೂ ಹಸಿವಿದೆ, ನನಗೂ ಊಟ ಬೇಕು, ನನಗೂ ಉಡ್ಲಿಕ್ಕೆ ಒಳ್ಳೆ ಬಟ್ಟೆ ಬೇಕು, ನಿಮಗೆ ನನಗೂ ಎಲ್ಲ ಥರ ಸವಲತ್ತು ಬೇಕು. ಆದರೆ ಇದೆಲ್ಲ ಆದ ನಂತರ ಭಗವಂತ ಕೊಟ್ಟದ್ದು ಒಂದಷ್ಟು ಜಾಸ್ತಿ ಅಂದಾಗ 2 kg ಅಕ್ಕಿ ಮನೆಯಲ್ಲಿ ಜಾಸ್ತಿ ಇದ್ದಾಗ ಆ ಅಕ್ಕಿನ ಯಾವುದಾದ್ರು ದೇವಸ್ಥಾನಕ್ಕೋ ಮಠಕ್ಕೋ ಅಥವಾ ಯಾವುದೋ ಒಂದು ಸಂಸ್ಥೆಗೋ ಇಂತಹ ಒಂದು ದಾನ ಧರ್ಮ ಮಾಡುವಂಥ ಇಂತಹ 10 ಜನ ಬಂದು ಪ್ರಸಾದ ತಿನ್ನುವಂಥ ಸ್ಥಳಕ್ಕೆ 2 kg ಅಕ್ಕಿನ ದಾನ ಮಾಡೋದ್ರಲ್ಲಿ ಖಂಡಿತ ನಾವು ಲಾಸ್ ಆಗಲ್ಲ, ನಾವು ತೊಂದರೆ ಅಲ್ಲ. ನೋಡಿ, ಯಾವತ್ತು ಕೊಡುವ ಕೈ, ಈ ತೋಳ್ಬಲವನ್ನು ನಂಬಿ ಬದುಕುವಂತಹ ನಮಗೆ ಕೊಡುವ ಕೈ ಮೇಲಿದ್ದರೆ ಅದರ ಮೇಲೆ ಕೊಡೋ ಕೈ ಭಗವಂತಂದಿರುತ್ತೆ. ಬರೀ ಬೇಡೋ ಕೈ ಆಗೋಗ್ಬಿಟ್ರೆ ಕೊಡೋ ಕೈ ಎಲ್ಲಿಂದ ಬರಬೇಕು? ಹಾಗಾಗಿ ಇವತ್ತಿನ ಬಹಳ ವಿಶೇಷವಾದಂಥ ಈ ಪರ್ವಕಾಲದಲ್ಲಿ ಯಾರೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರ ಜಾತಕಚಾರ ಪ್ರಕಾರ ಇರತಕ್ಕಂಥ ದೋಷಗಳು ಬೇಗ ದೂರ ಆಗಲಿ ಅಂತ ತ್ರಯಂಬಕೇಶ್ವರನ, ನಾಗೇಶ್ವರನ, ನಾಗಲಿಂಗೇಶ್ವರನ ಈ ವಿಶೇಷವಾದ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು 54 ಹವಿಸ್ಸನ್ನು ಮಾಡಿ ನಂತರ ಪೂರ್ಣಾಹುತಿ ಮಾಡೋಣ. ಇದು ಲೋಕ ಕಲ್ಯಾಣಾರ್ಥವಾಗಿ, ಸರ್ವರ ಹಿತಕ್ಕಾಗಿ, ಮುಖ್ಯವಾಗಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಎಂಬತಕ್ಕಂಥ ಮಹಾಚಿಂತನೆಯಿಂದ ಇವತ್ತು ಸಂಕಲ್ಪ ನಾವು ಮಾಡೋಣ. ಈ ಸಂಕಲ್ಪದಲ್ಲಿ ತಾವೆಲ್ಲರೂ ಸಹಿತ ನಾವು ಹವಿಸ್ಸನ್ನು ಹಾಕುವಾಗ ನೀವು ಪ್ರತಿಯೊಬ್ಬರು ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠನೆ ಮಾಡಿ. ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರ ಒಂದೇ ಈ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿ ಬರೋದು. ಒಳಗಿರುವಂತಹ ಆ ದೇವತೆಗೆ ಕುಂಭಾಭಿಷೇಕ ನಡೆಸಿ ಆನಂದ್ ಗುರೂಜಿ ಶಕ್ತಿ ತುಂಬಲಿಕ್ಕಲ್ಲ, ಆನಂದ್ ಗುರೂಜಿ ಜೊತೆಗೆ ನೀವೆಲ್ಲರೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಏಕಕಾಲದ ಮಹಾಮಂತ್ರ ಇದೆಯಲ್ಲ, ಅದು ಈ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿ ತುಂಬುತ್ತೆ. ಅಂತಹ ಶಕ್ತಿಯನ್ನು ತುಂಬೋಣ. ಯಾರೊಬ್ಬರು ಇಲ್ಲಿಗೆ ಕಷ್ಟ ಅಂತ ಬಂದವರಿಗೆ ಕೈ ಹಿಡಿದು ನಡೆಸುವಂಥ ಶಕ್ತಿ ಆ ತಾಯಿಯಲ್ಲಿ ಬರಲಿ. ಆ ತಾಯಿಯಿಂದ ನಾವೆಲ್ಲರೂ ಸಹಿತ ಬೆಳಕನ್ನು ಕಾಣೋಣ. ಎಲ್ಲರೂ ಈಗ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಎಲ್ಲರೂ ಏಕಕಾಲದಲ್ಲಿ ಹೇಳಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
श्रीमाता श्रीमहाराज्ञी श्रीमत्सिंहासनेश्वरी चिदग्निकुण्डसम्भूता देवकार्यसमुद्यता उद्यद्भानुसहस्राभा चतुर्बाहुसमन्विता रागस्वरूपपाषाढ्या क्रोधाकाराङ्कुशोज्ज्वला मनोरूपेक्षुकोदण्डा पञ्चतन्मात्रसायका निजारुणप्रभापूरमज्जद्ब्रह्माण्डमण्डला चम्पकाशोकपुन्नाग सौगन्धिकलसत्कचा कुरुविन्दमणिश्रेणी कनत्कोटीरमण्डिता अष्टमी चन्द्रविभ्राजदलिकस्थलशोभिता मुखचन्द्रकलङ्काभा मृगनाभिविशेषका वदनस्मरमाङ्गल्य गृहतोरणचिल्लिका वक्त्रलक्ष्मीपरीवाह चलन्मीनाभलोचना नवचम्पकपुष्पाभनासा दण्डविराजिता ताराकान्तितिरस्कारी नासाभरणभासुरा कदम्बमञ्जरीक्लुप्तकर्णपूरमनोहरा ताटङ्कयुगलीभूततपनोडुपमण्डला पद्मरागशिलादर्श परिभाविकपोलभूः नवविद्रुमबिम्बश्रीन्यक्का ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ ಕರಮೂಲೆ ಸರಸ್ವತಿ. ಯಾತಕ್ಕಾಗಿ ನಾವು ಆ ಕೈಯನ್ನು ಉಜ್ಜಿಕೊಂಡು ನಮ್ಮ ಕೈ ನಾವು ನೋಡ್ಕೊಳ್ತೀವಿ ಅಂದರೆ ದೇವರು ಎಲ್ಲ ದೇವರುಗಳು ಸಹಿತ 300 ಮುಕ್ಕೋಟಿ ದೇವತೆಗಳು ನಿಮ್ಮ ಹಸ್ತದಲ್ಲಿದ್ದಾರೆ ಅಂತ. ಪಕ್ಕದಲ್ಲಿದ್ದಂಥ ಪತಿದೇವರ ಎದ್ದ ತಕ್ಷಣ ಅದು ನೋಡಲ್ಲ ನಾವು. ನಮ್ಮ ಎದುರುಗಡೆ ಇರ್ತಕ್ಕಂಥ ವೃಕ್ಷಗಳನ್ನು ನಾವು ನೋಡಲ್ಲ. ಒಬ್ಬ ಕಲೆಗಾರ ಒಬ್ಬ ಚಿತ್ರಗಾರ ಬರೆದಿರ್ತಕ್ಕಂಥ ವಿಗ್ರಹಗಳನ್ನು ದೇವ್ರ ಫೋಟೋನ ನಾವು ನೋಡಲ್ಲ. ಮೊದಲು ನೋಡಬೇಕಾದ್ದು ನಮ್ಮ ಹಸ್ತಗಳನ್ನು. ನಮ್ಮ ಹಸ್ತದಲ್ಲಿ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಇದು ದಾನ ಮಾಡೋಕ್ಕೂ ಗೊತ್ತು, ದಾನ ತಗೊಳ್ಳೋಕ್ಕೂ ಗೊತ್ತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಯಾತಕ್ಕೋಸ್ಕರ ಈಗ ನವಗ್ರಹ ಪ್ರಾರ್ಥನೆ ಬೇಕಾಗಿದೆ ಅಂದರೆ ಇರದೇ 27 ನಕ್ಷತ್ರ 12 ರಾಶಿ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಸುಮಾರು 18 ನಕ್ಷತ್ರಗಳಿರ್ತಕ್ಕಂಥವ್ರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಶನಿ ಮಕರ ಕುಂಭದ ಸ್ವಕ್ಷೇತ್ರಾಧಿಪತಿ, ತನ್ನ ಮನೆಯ ಒಡೆತನ ಇದ್ದರೂ ಸಹಿತ ಮಕರ ಕುಂಭ ರಾಶಿಯವರು ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮೃಷ್ಟಾನ್ನವನ್ನು ಮುಂದಿಟ್ಟು ಪಕ್ಕದಲ್ಲಿ ಒಂದು ದೊಣ್ಣೆ ಕೈಲಿ ಹಿಡ್ಕೊಂಡು ನಿಂತ್ಕೊಳ್ಳುವಂಥ ಕಾಲ ಈ ಮಕರ ಕುಂಭ ರಾಶಿಯವರಿಗೆ. ನೀಲವರ್ಣಂ ನೀಲಮಾಲ್ಯಾಮೃತರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಛತ್ರ ದ್ವಿಜರತಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಭರಿ ಭಗವಂತಂ ಓಂ ಶಂ ಶನೇಶ್ವರಾಯ ನಮಃ. ನಿಮ್ಮಗಳಲ್ಲಿ ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳಿಗೊಂದು ಶಾಪ ಏನಂದರೆ, ಒಂದು ಡೆಲಿವರಿ ಆದ ತಕ್ಷಣ ನಿಮ್ಮ ಸೆಂಟ್ರ್ ಮೂಳೆ, ಹಿಂಭಾಗದ ಬೆನ್ನಿನ ಸೆಂಟ್ರ್ ಮೂಳೆ ಶಾಪ. ಹೇಗೆ ಅಂದರೆ 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ, ನೆಟ್ಟಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ. ಇಂತಹ 100 ಸಮಸ್ಯೆಗಳಿರುತ್ತೆ. ಒಂದು ಸರ್ಪದ ಬಗ್ಗೆ ನಾವಿಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಒಂದು ಸರ್ಪ ಎಂಬತಕ್ಕಂಥದ್ದು ಶಿರೋಭಾಗದಿಂದ ಹಿಡಿದು ನಿಮ್ಮ ಕಾಲು ಊರ ತನಕ ಹೇಗಿದೆಯೋ ಅಷ್ಟೇ ದೇಹದ ಆಕೃತಿಯಲ್ಲಿರ್ತಕ್ಕಂಥದ್ದು ಸರ್ಪ. ಅಂತಹ ಸರ್ಪ ನಾಗದೇವರನ್ನು ನಾನು ಪ್ರಾರ್ಥನೆ ಮಾಡುವಾಗ ಹೆಣ್ಣಿಗಾಗಲಿ ಗಂಡಗಾಗಲಿ ನಿಮ್ಮ 72,000 ನರನಾಡಿಗಳಲ್ಲಿರ್ತಕ್ಕಂಥ ರೋಗ ರುಜಿನಗಳು ಸಮಸ್ಯೆ ಎಂಬತಕ್ಕಂಥದ್ದು ದೂರ ಆಗಬೇಕು. ಹಾಗೆ ನಿಮ್ಮ ಬೆನ್ನಲ್ಲಿರ್ತಕ್ಕಂಥ ಎಲ್ಬಗಳು ಅಂದರೆ L1 L2 L3 ಎಂದು ಹೇಳ್ತಿದ್ದಾರಲ್ಲ, ಇದರಲ್ಲಿರ್ತಕ್ಕಂತಹ ಲೋಪದೋಷ ದೂರ ಆಗಬೇಕಾದ್ರೆ ದಿನಕ್ಕೆ 9 ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ಮೆಡಿಕಲ್ಗೆ ಹೋದ ತಕ್ಷಣ, ಡಾಕ್ಟರ್ ಶಾಪ್ಗೆ ಹೋದ ತಕ್ಷಣ ಇಲ್ಲಿ ಎಷ್ಟು ಜನ ಸರ್ಜನ್ ಇದ್ದೀರೋ, ಎಷ್ಟು ಜನ ಡಾಕ್ಟರ್ಸ್ ಇದ್ದೀರೋ ಅದು ನನಗೆ ಗೊತ್ತಿಲ್ಲ. ಆದರೂ ಸತ್ಯಾಸತ್ಯತೆ ಬಾಯ್ಬಿಟ್ಟು ಹೇಳಬೇಕಾಗತ್ತೆ. ಇವತ್ತು ಮೆಡಿಕಲ್ ಮಾಫಿಯಾ ಹೇಗಿದೆ ಅಂದರೆ ಪರಿಸ್ಥಿತಿ ನಾನು ಹೇಳಬಾರ್ದು. ಆದರೂ ಒಳಗೋದವರಂತೂ ಇಷ್ಟು ಫೀಸ್ ಕಟ್ಟಿದಿರಂತೂ ಆಚೆ ಬರಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು. ಹಿಂದೆಲ್ಲ ಇಷ್ಟೊಂದು ಡಾಕ್ಟರ್ಸ್ ಇರಲಿಲ್ಲ. ಹಿಂದೆ ಯಾವುದೇ ರೋಗಕ್ಕಾದರೂ ಒಬ್ಬ ಡಾಕ್ಟರ್ ಇದ್ದಿದ್ರು. ತಲೆ ಕೂದಲಿಂದ ಹಿಡಿದು ಕಾಲು ಬೆರಳು ತನಕ ಎಲ್ಲಕ್ಕೂ ಒಂದೇ ಡಾಕ್ಟ್ರು. ಅವ್ರು ಕೊಡುವ ಮಾತ್ರೆ ಚೆನ್ನಾಗಿತ್ತು. ಇವತ್ತಿನ ದಿವಸ ಬಲಗಡೆ ಕಣ್ಣಿಗೆ ಸಪ್ರೇಟು, ಎಡಗಡೆ ಕಣ್ಣಿಗೆ ಸಪ್ರೇಟು, ಬಲಗಡೆ ಮೂಗಿಗೆ ಸಪ್ರೇಟು, ಎಡಗಡೆ ಮೂಗಿನ ಹೊರಳಿಗೆ ಸಪ್ರೇಟು, ಜೊತೆಗೆ ಕೈ ಬೆರಳು ಉಗುರು ಸ್ವಲ್ಪ ವೀಕ್ ಆಗಿದ್ದಾರೆ, ಅದಕ್ಕೆ ಸಪ್ರೇಟ್ ಟೆಕ್ನಿಷಿಯನ್. ಇಂತಹ ಪರಿಸ್ಥಿತಿ ಇದ್ದಾಗ ಎಲ್ಲರ ಜೀವನ ನಡಿಬೇಕಲ್ವ. ಒಂದು ಹಾಸ್ಪಿಟ್ಲು, ನಾನೊಬ್ಬ ಮಗನ ಜನ್ಮ ಕೊಟ್ಟರೆ ನನ್ನ ಮಗ ಡಾಕ್ಟ್ರ್ ಓದಿಸ್ಬೇಕು ಅಂತ ನನಗೆ ಆಸೆ.
ನಾನು ಡಾಕ್ಟ್ರ್ ಓದಿಸಿದ ಮೇಲೆ ನಾನೇನು ಮಾಡಬೇಕು? ನನ್ನ ಮಗ ಬೇರೆ ಕ್ಲಿನಿಕಲ್ಲೋ ಕೆಲಸ ಮಾಡಬೇಕಾ? ನನ್ನ ಮಗ ನಾನು ಪಟ್ಟು ಕಷ್ಟ ಅವ್ನು ಕೊಡೋದು ಬೇಡ, ಒಂದು ಹಾಸ್ಪಿಟ್ಲ್ ಓಪನ್ ಮಾಡಬೇಕು. ಹಾಸ್ಪಿಟ್ಲ್ ಓಪನ್ ಮಾಡಿ ದೇವ್ರ ಹತ್ರ ಬಂದು ಕೇಳೋದು ಏನು ಗೊತ್ತಾ? ನನ್ನ ಮಗನ ಹಾಸ್ಪಿಟ್ಲಿಗೆ ಒಳ್ಳೆ ಪೇಷಂಟ್ಸ್ ಬರಲಿ. ನಾನು ಅದನ್ನೇ ಪ್ರಾರ್ಥನೆ ಮಾಡಬೇಕು, ಒಳ್ಳೆ ಪೇಷಂಟ್ಸ್ ಬರಲಿ. ಒಳ್ಳೆ ಪೇಷಂಟ್ಸ್ ಬರಲಿ ಅಂದರೆ ನೀವೆಲ್ಲ ಪೇಷಂಟ್ಗಳಾಗಬೇಕು, ಆ ಮಗನ ಹಾಸ್ಪಿಟ್ಲಿಗೆ ಬರಬೇಕು, ಅಲ್ಲಿ ಮಲಗಬೇಕು, ಫೀಸ್ ಕೊಟ್ಟು ಹೋಗ್ತಾ ಇರಬೇಕು. ಇದು ಎಲ್ಲ ಕಡೆ ಇರ್ತಕ್ಕಂಥದ್ದು. ಆದರೆ ಇದನ್ನು ದಾಟಿ ಮುಂದೆ ಒಂದು ದಿವಸ ಬರುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಮನುಷ್ಯನಿಗೆ ಆಸೆ, ಆಕಾಂಕ್ಷೆ, ಆಹಾಕಾರ ಅನ್ನೋದು ಅಷ್ಟು ಮಟ್ಟಿಗೆ ಮುಂದೆ ಕೊಟ್ಟೋಗಿದೆ. ಒಂದು ನಾರ್ಮಲ್ ಡೆಲಿವರಿ ತೋರಿಸಿ ನೋಡೋಣ. ಯಾಕೆ? ಅಂದಿನ ಹೆಣ್ಮಕ್ಳು ಇವತ್ತಿನ ಹೆಣ್ಮಕ್ಳು ಅಲ್ವೇನು? ನನ್ನ ತಾಯಿಗೆ 6 ಜನ ಹೆಣ್ಮಕ್ಳು, ನಾನೊಬ್ಬ ಮಗ, 7 ಜನ, ಎಲ್ಲರೂ ನಾವು ಮನೆಯಲ್ಲೇ ಹುಟ್ಟಿದ್ದೀವಿ. ಇವತ್ತು ಯಾರ ಮನೆಯಲ್ಲರೂ ಒಬ್ಬ ಮನೆ ಡೆಲಿವರಿ ಮಾಡೋದು ತೋರಿಸಿ ನೋಡೋಣ. ಡೆಲಿವರಿ ಮಾಡಲಿಕ್ಕೆ ಬಿಡೋದಿಲ್ಲ. ಇನ್ನು ಗರ್ಭ ಧರಿಸಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮನೇಲಿ ಒಂದು ದಿವಾನ ಬೇಕು, ಹಾಸಿಗೆ ಇರಬೇಕು, ಭಾಳ ಜೋಪಾನವಾಗಿ ಕಾಬಿಡಬೇಕು. ನನ್ನ ಸೊಸೆ ಈಗಷ್ಟೇ ಗರ್ಭ ಧರಿಸಿದ್ದಾಳೆ, ಅವಳು ರೂಮಲ್ಲೇ ಮಲಗಬೇಕು. ನನ್ನ ಮಗಳು 3 ತಿಂಗಳಾಯಿತು, ಮನೆ ಕರ್ಕೊಂಬಂದುಬಿಡ್ಬೇಕು. ನನ್ನ ಮಗಳು ಗರ್ಭ ಧರಿಸಿದ ತಕ್ಷಣ ಮನೆ ಕರ್ಕೊಂಬಂದುಬಿಡ್ಬೇಕು ಅವಳನ್ನ. ಯಾಕೆಂದರೆ ರೆಸ್ಟ್ ಕೊಡಬೇಕು ಅವಳಿಗೆ. ಇದನ್ನೇ ನಿಮ್ಮ ಅಜ್ಜಿ, ನಿಮ್ಮ ತಾಯಿ ಏನಾದ್ರು ಮಾಡಿದ್ರಾ? 9 ತಿಂಗಳು ತುಂಬಿ ಹಾಸ್ಪಿಟ್ಲಿಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ಬಜಾಜ್ ಚೇತಕಲ್ಲೋ TVS 15ನಲ್ಲೋ ನಡ್ಕೊಂಡು ಆಟೋದಲ್ಲೇ ಕರ್ಕೊಂಡು ಹೋಗಿರ್ತಕ್ಕಂಥ ತಂದೆ ತಾಯಂದ್ರೆ ಇಲ್ವಾ? ಮನೆಯಲ್ಲೇ ಸೂಗಿತ್ತಿರನ್ನ ಕರ್ಕೊಂಬಂದು ಡೆಲಿವರಿ ಮಾಡಿಸಿದವ್ರು ಇಲ್ವಾ? ಇಲ್ಲಿ ಒಂದೊಂದು ಡೆಲಿವರಿ ಆಗುತ್ತೆ, ಇವಾಗ ಆಗೋದಿಲ್ಲ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹಾಗೆ. ಪರಿಸ್ಥಿತಿ ಅಲ್ಲ, ನಮ್ಮ ಪಾಕೆಟ್ ಮನಿ ಆಗಿದೆ. ಜೊತೆಗೆ ಗಾಬರಿ ಹಿಡಿಸುವಂಥ ರೀತಿ ಆಗಿರುತ್ತೆ. 2 ಸತಿ ನಮ್ಮ ಮುಂದೆ ಅವ್ರು ಮಾತಾಡ್ದಿರೋ ಮೌನದಲ್ಲಿ ಓಡಾಡಿಬಿಟ್ರೆ ಹಿಂದೆಲ್ಲ ಯಾವ ಸೈಟ್ ಇದೆ ನೋಡಿ, ಮಾರಿದ್ರೂ ಪರವಾಗಿಲ್ಲ, ಡಾಕ್ಟ್ರನ್ನ ಮಾತಾಡ್ಸೋಣ ನಾವು. ಸೈಟ್ ಮಾರಿದ್ರೂ ಪರವಾಗಿಲ್ಲ, ಡಾಕ್ಟ್ರನ್ನ ಮಾತಾಡಿಸ್ಬೇಕು ನಾವು. ಇಂತಹ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ. ಆದರೆ ಇದೆಲ್ಲಕ್ಕೂ ವೈಜ್ಞಾನಿಕವಾದಂಥ ಜ್ಞಾನವುಳ್ಳಂಥವರಾಗಿ ವಿಜ್ಞಾನ ನಾವು ವಿಜ್ಞಾನದ ಬಗ್ಗೆ ಮಾತಾಡ್ತಿದ್ದೀವಿ. ಒಳಗಡೆ ಇರ್ತಕ್ಕಂಥದ್ದು ಗೊತ್ತಿಲ್ಲದಿರ ನಾವು ಅಮಾಯಕರಾಗಿ ನಾವು ಹಳ್ಳಿಗೆ ಬಿದ್ದು ಹೋಗ್ತಾ ಇದ್ದೀವಿ. ಮೊದಲು ನಮ್ಮ ಆರೋಗ್ಯ ಬೇಕು. ಸಿಸೇರಿಯನ್ ಆಪರೇಷನ್ ಆದರೆ ನೀವು ಅಂದ್ಕೊಳ್ತೀರಿ ಯಾವ ನೋವು ಇಲ್ದಿರ ಸದ್ಯ ಮಗು ಆಚೆ ಬಂದ್ಬಿಡ್ತಪ್ಪ ಅಂತ. ಅದಾದಮೇಲಿದೆ ನಿಮ್ಮ ಜೀವನ ಸಾಯೋ ತನಕ. ಆ ನೋವನ್ನು ತಡೆಯೋರಿಗೆ ಗೊತ್ತಾಗುತ್ತೆ. ಯಾರನ್ನ ಸಿಸೇರಿಯನ್ ಆದ ಹೆಂಗಸರು ಇವತ್ತು ದಿವಸ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಿರ್ತಾರೆ. ಅದೇ ನಾರ್ಮಲ್ ಡೆಲಿವರಿ ಆದವರು ದಿನಕ್ಕೆ 25 ಜನಕ್ಕೆ ಅಡುಗೆ ಮಾಡಾಕ್ತಾರೆ. ನಿಮ್ಮ ಮನೆಗೆ ಯಾರಾದರೂ ಇಬ್ಬರು ಬಂದರೆ ಕುಕ್ಕರಲ್ಲಿ ಅನ್ನ ಮಾಡೋದಕ್ಕೆ ಕೈಲಾಗಲ್ಲ, ಕಷ್ಟಪಡ್ತಾ ಇರ್ತೀರಿ ನೀವು. ಇದು ಇವತ್ತಿನ ಪರಿಸ್ಥಿತಿ. ಆದಷ್ಟು ಬದಲಾವಣೆ ತರಬೇಕು, ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗಬೇಕಾದ್ರೆ ಬರೀ ನನ್ನ ಸ್ಪೀಚಿಂದ ಆಗೋದಿಲ್ಲ, ನಾನು ಮಾತಾಡೋದ್ರಿಂದ ಆಗಲ್ಲ. ತಾಯಂದರು ನೀವೇ ಒಬ್ಬೊಬ್ಬರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಹೆಜ್ಜೆ ಮುಂದೆ ಹಾಕಿದ್ರೆ ಎಲ್ಲವೂ ಸುಭಿಕ್ಷ. ಏನಪ್ಪ ಮಧ್ಯೆ ಮಧ್ಯೆ ಹೋಮದಲ್ಲಿ ಇದೆಲ್ಲ ಬೇಕಾ ಅಂತ ಅನ್ನಿಸ್ಬೋದು. ದೇವರೇ ಹೇಳೋ ಮಾತಿದು ಅಲ್ವಾ? ತಿಳ್ಕೊಳ್ಳುವಂಥ ವಿಚಾರಗಳನ್ನೆಲ್ಲವೂ ಸಹಿತ ಇಂತಹ ದೈವ ಸಾನ್ನಿಧ್ಯದಲ್ಲೇ ಆಗಬೇಕು. ಆಗಲೇ ಧರ್ಮ. ಧರ್ಮ ಅಂಬತಕ್ಕಂಥದ್ದು ಹಣೆಗೆ ವಿಭೂತಿ ಹಚ್ಬಿಟ್ಟು ಕಾವಿ ಬಟ್ಟೆ ಹಾಕ್ಕೊಂಡು ರುದ್ರಾಕ್ಷ ಸರ ಹಾಕ್ಕೊಂಡ್ರೆ ಇದೆಲ್ಲ ಧರ್ಮ. ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಕಿಚ್ಚಲ್ಲಿರ್ತಕ್ಕಂಥ ಪ್ರತಿಯೊಂದು ನುಡಿಮುತ್ತುಗಳು ಬಂದು ಅದರಲ್ಲಿ 4 ಕುಟುಂಬ ಚೆನ್ನಾಗಿದೆ ಅಂತೇಳಿ ಇವತ್ತು ನಾನು ಚೆನ್ನಾಗಿದ್ದೀನಿ, ಈ ರಹಸ್ಯ ಹೌದು, ಇದು ನನಗೆ ಬೇಕು ಅನ್ಸುತ್ತೆ, ಇದು ಸರಿಯಾಗಿದೆ, ಸತ್ಯ ಅನ್ಸಿದ್ರೆ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ದೇವರು ನನಗೆ ಬೇಡ. ಅದಕ್ಕಾಗಿ ಈ ಪೂರ್ಣಾವತಿಯ ಮುಂಚೆ ಈ ಮಾತಿರಲಿ. ಒಳ್ಳೆಯದಾಗಲಿ.
ಒಂದು ಸಾನ್ನಿಧ್ಯದಲ್ಲಿ ಈಗ ತಾನೇ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ತಾಯಿ ಶಿವಶಕ್ತಿ ನಾಗಮ್ಮ, ಇಲ್ಲಿ ಕೂತಿರ್ತಕ್ಕಂಥ ತಾಯಿ ಮಾತಾಡ್ತಕ್ಕಂಥ ದೇವತೆ ಅಂತ ಹೇಳಿ ಈಗ ತಾನೇ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಗುರೂಜಿಯವರ ಮನಸ್ಸಿನಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ, ರೈತರಿಗಾಗಲಿ ಯೋಧರಿಗಾಗಲಿ ಎದುರಾಗಿರ್ತಕ್ಕಂಥ ಸಂಕಷ್ಟವೆಲ್ಲವೂ ಕೂಡ ದೂರ ಆಗಿರಬೇಕು. ಸಾಕಷ್ಟು ಕೂಡ ನೋವನ್ನು ಅನುಭವಿಸ್ತಾ ಇರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಒಂದು ಸಮಯದಲ್ಲಿ ಕಳೆದ ಬಾರಿ ಮಹರ್ಷಿ ಮಂದಿರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ರಿ, ಶನೈಶ್ಚರ ಮಹಾಯಾಗವನ್ನು. ಅಂಥ ಒಂದು ಸಮಯದಲ್ಲೂ ಕೂಡ ಬಹಳ ವಿಶೇಷವಾಗಿ ವರ್ಣನ ಕೃಪೆಗಾಗಿಯೇ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ರಿ. ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಣನ ಕೃಪೆ ಆಯಿತು. ಆದರೆ ಇವತ್ತಿನ ದಿವಸ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ, ಶಿವಶಕ್ತಿ ನಾಗಮ್ಮದೇವಿಯ ನೂತನವಾಗಿರ್ತಕ್ಕಂಥ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದಲ್ಲಿ ತಾಯಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದು, ನಾವು ನಮ್ಮ ರೈತರು, ನಮ್ಮ ಯೋಧರು, ನಮ್ಮ ರಾಜ್ಯ, ನಮ್ಮ ದೇಶ ಇದೆಲ್ಲವೂ ಕೂಡ ಸುಭಿಕ್ಷವಾಗಿರಬೇಕು ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಗುರುಜಿಯವರು ಸಲ್ಲಿಸಬೇಕಾದ್ರೆ ತಾಯಿ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಪ್ರಸಾದವನ್ನು ಕರುಣಿಸಿದ್ರು. ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿ ಶಿವಶಕ್ತಿ ನಾಗಮ್ಮದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗಲಿ. ಚಾಮುಂಡೇಶ್ವರಿ ಬಡಾವಣೆ, ಈ ಒಂದು ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥ ಈ ಒಂದು ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾಕೆ ಅಂತಂದರೆ ಈ ಒಂದು ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥವರೆಲ್ಲರಿಗೂ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಮಾತನಾಡ್ತಕ್ಕಂಥ ತಾಯಿ ಈ ಒಂದು ಸಾನ್ನಿಧ್ಯದಲ್ಲಿದ್ದಾಳೆ. ಹಾಗಾಗಿ ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು, ಈ ದೇವಸ್ಥಾನದ ಧರ್ಮದರ್ಶಿಗಳು, ಈ ದೇವಸ್ಥಾನಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿರತಕ್ಕಂಥವ್ರೆಲ್ಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ಎಲ್ಲವೂ ಕೂಡ ಆಗಮ ಶಾಸ್ತ್ರ ಪ್ರಕಾರ ಇಲ್ಲಿರ್ತಕ್ಕಂಥ ಪಂಡಿತರೆಲ್ಲರೂ ಕೂಡ ಅವರ ಒಂದು ರೀತಿ, ಅವರ ಒಂದು ಜ್ಞಾನ ಎಲ್ಲವನ್ನೂ ಕೂಡ ಅವರ ಒಂದು ಜ್ಞಾನವೆಲ್ಲವನ್ನೂ ಕೂಡ ಖರ್ಚು ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ ಶಿವಶಕ್ತಿ ನಾಗಮ್ಮದೇವಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬರೆದಿತಾಯು
ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಮೊಟ್ಟ ಮೊದಲನೇದಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ, ನನ್ನ ಅಜ್ಜಿ ತಾತರವರನ್ನು ನೆನೆಸ್ಕೊಳ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಇಂತಹದ್ದೊಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ನನಗೊಂದು ಸದಾವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು, ಗುರೂಜಿಯವರಾಗಿರ್ಬೋದು, ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಒಳಗಡೆ ಕೂತಿರ್ತಕ್ಕಂಥ ತಾಯಿ, ಮಾತನಾಡ್ತಕ್ಕಂಥ ತಾಯಿ. ಪ್ರಾರಂಭದ ಹಂತದಲ್ಲಿ ಈ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ನನಗೆ ಬಂದಾಗ ಒಂದು ಬಡಾವಣೆಯಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಹೇಗಿರುತ್ತೋ, ಕಾರ್ಯಕ್ರಮದ ಆಯೋಜನೆ ಹೇಗಿರುತ್ತೋ, ಏನೋ ಎತ್ತೋ, ದೇವಸ್ಥಾನ ಯಾವ ರೀತಿ ಇರುತ್ತೋ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಆಲೋಚನೆ ಇತ್ತು. ಆದರೆ ಈ ಒಂದು ಸಾನ್ನಿಧ್ಯಕ್ಕೆ ಬಂದ ಮೇಲೆ ಗೊತ್ತಾಯಿತು, ಇಲ್ಲಿರ್ತಕ್ಕಂಥ ಸಾನ್ನಿಧ್ಯ, ಈ ಒಂದು ಬಡಾವಣೆ ಇದು ಸಾಧಾರಣವಾಗಿರ್ತಕ್ಕಂಥದ್ದಲ್ಲ. ಬಡಾವಣೆಯ ಹೆಸರಲ್ಲೇ ಇದೆ ಚಾಮುಂಡೇಶ್ವರಿ ಅಂತ ಹೇಳಿ. ಚಾಮುಂಡೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಈ ಒಂದು ಬಡಾವಣೆ ಮೇಲೆ ಇರ್ತಕ್ಕಂಥದ್ದು ಅನ್ನೋದನ್ನು ನಾನಿಲ್ಲಿ ಬಹಳ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಎಲ್ಲೆಲ್ಲೂ ವರ್ಣನ ಕೃಪೆ ಆಗಬೇಕು, ಎಲ್ಲೆಲ್ಲೂ ಬರಗಾಲ ಜಾಸ್ತಿ ಆಗಿದೆ, ನೀರಿಲ್ಲ, ಸಾಕಷ್ಟು ಜನ ನರಳುತ್ತಾ ಇದ್ದಾರೆ. ಗುರೂಜಿಯವರು ಕೂಡ ಅವಾಗಲೇ ಹವನದ ಕಾರ್ಯಕ್ರಮದಲ್ಲೇ ತಿಳಿಸ್ತಾ ಇದ್ರು, ಉತ್ತರ ಕರ್ನಾಟಕದ ಕಡೆ ಜನ ಕಣ್ಣೀರು ಹಾಕ್ತಾ ಇದ್ದಾರೆ, ಬೆಳೆಗೆ ಸರಿಯಾದ ನೀರಿಲ್ಲ, ಕಷ್ಟಪಟ್ಟು ಹೇಗೋ ಏನೋ ಮಾಡಿ ನೀರಿರ್ತಕ್ಕಂಥವ್ರು ಬೆಳೆದಿರ್ತಕ್ಕಂಥ ಬೆಳೆಗೂ ಕೂಡ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಸಾಕಷ್ಟು ಕಡೆ ಇಂತಹ ಅನ್ಯಾಯಗಳು ನಡೀತಾ ಇದೆ. ಒಂದು ಕಡೆ ಯೋಧರು ಅವರ ಸಂಕಷ್ಟ ಹೇಳ್ತಿರೋದು, ಎಲ್ಲ ಕಡೆಯಿಂದ ಸಮಸ್ಯೆಗಳು ಹೆಚ್ಚಾಗೋಗಿದೆ. ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ. ಇಂತಹ ಸಮಸ್ಯೆಗಳಿಗೆ ಗುರೂಜಿಯವರು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ರು. ಏನಪ್ಪ ಅಂತಂದರೆ, ಆದಷ್ಟು ಬೇಗ ಒಂದು ದೊಡ್ಡ ಮಹಾಯಾಗ ಆಗಬೇಕು, ವರ್ಣನ ಕೃಪೆ ಆಗಬೇಕು ಅಂತ ಹೇಳಿ. ಪ್ರತಿ ಬಾರಿ ವರ್ಣನ ಕೃಪೆ ಆಗಬೇಕು ಅಂದಾಗ ನಾವು ಬಹಳ ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಮ್ಮ ಸಂಕಲ್ಪದ ಪ್ರಾರಂಭದ ಹಂತವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ದಿವಸ ನಿಜಕ್ಕೂ ಹೇಳ್ತೀನಿ, ಈ ಒಂದು ಮಹಾಯಾಗ ಏನು ವರ್ಣನ ಕೃಪೆ ಆಗಬೇಕು ಅಂತ ನಾವು ಮಾಡಿರ್ತಕ್ಕಂಥ ಸಂಕಲ್ಪದ ಪ್ರಾರಂಭದ ಹಂತ ಈ ಒಂದು ಚಾಮುಂಡೇಶ್ವರಿ ದೇವಿಯ ಬಡಾವಣೆ, ಈ ಒಂದು ಶಿವಶಕ್ತಿ ನಾಗಮದೇವ ದೇವಸ್ಥಾನದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ, ನಮ್ಮ ಸಂಕಲ್ಪ ಪ್ರಾರಂಭ ಆಗ್ತಾ ಇದೆ ಎಂಬತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸುವಲ್ಲೆ. ಯಾಕೆ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಮಳೆ ಅನ್ನೋದೇ ಆದರೆ, ಮಳೆಯಾಗಿ ನಮ್ಮ ರೈತರೆಲ್ಲರೂ ಸಂತೋಷವಾಗಿದ್ದರೆ ಅದೆಲ್ಲದಕ್ಕೂ ಕೂಡ ಸಾಕ್ಷಿ ನಮ್ಮ ಚಾಮುಂಡೇಶ್ವರಿ ಬಡಾವಣೆ ಅಂತಲೇ ಹೇಳ್ಬೋದು, ಇಲ್ಲಿರ್ತಕ್ಕಂಥ ತಾಯಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ತಾಯಿ ಹತ್ರ ಮಾತಾಡಬೇಕಾದ್ರೆ ಆಗಲಿ, ತಾಯಿಯ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕಾದ್ರೆ ಆಗಲಿ, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ದಿವಂಗತರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸರವರು ಅದು ಯಾವ ಒಂದು ಸಂಕಲ್ಪದಿಂದ ಈ ಒಂದು ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಿದ್ರು. ನಿಜವಾಗ್ಲೂ ಒಳಗಡೆ ಕೂತಿರತಕ್ಕಂಥ ತಾಯಿ ಮಾತನಾಡ್ತಕ್ಕಂಥವಳು. ಗುರೂಜಿಯವರು ತಾಯಿ ಹತ್ರ ಒಂದು ಪ್ರಶ್ನೆಯನ್ನು ಇಟ್ಟಾಗ, ಆದಷ್ಟು ಬೇಗ ಈ ಒಂದು ಬಡಾವಣೆಯಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು, ಈ ಒಂದು ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥವ್ರಿಗೆಲ್ರಿಗೂ ಒಳ್ಳೆಯದಾಗಬೇಕು, ದೇಶ ಹೊರದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಂದು ಜೀವರಾಶಿನೂ ಕೂಡ ಸುಭಿಕ್ಷವಾಗಿರಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸೋವರೆಗೂ ಕೂಡ ತಾಯಿ ಯಾವುದೇ ರೀತಿ ಮಾತಾಡಲಿಲ್ಲ. ಆದರೆ ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಡೆಸಿ, ಇಲ್ಲಿರ್ತಕ್ಕಂಥ ತಾಯಿ ನೀನು ಮಾತಾಡ್ತಕ್ಕಂಥವಳು, ನೀನು ಮಾತಾಡೋದೇ ಸತ್ಯ ಆದರೆ, ಆದಷ್ಟು ಬೇಗ ಮಳೆ ಆಗೋದೇ ಸತ್ಯ ಆದರೆ ಒಂದು ಪ್ರಸಾದವನ್ನು ಕರುಣಿಸಪ್ಪ ಅಂದಿದ ತಕ್ಷಣ ತಾಯಿ ತಲೆ ಮೇಲಿರ್ತಕ್ಕಂಥ ಒಂದು ಪುಷ್ಪದ ಗುಚ್ಛ ಪಟ್ ಅಂತ ಕೆಳಗಡೆ ಬಿದ್ದುಬಿಡ್ತು. ಹಾಗಾಗಿ ಈ ಒಂದು ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ತಾಯಿ ಒಂದು ಇಲ್ಲಿ ಕೂತಿರತಕ್ಕಂಥದ್ದಲ್ಲ, ತಾಯಿ ಇರುವ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಕೂಡ ಇದ್ದಿರಲ್ಲ, ಇದು ನಿಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಈ ಒಂದು ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಬಡಾವಣೆಯಲ್ಲಿರ್ತಕ್ಕಂಥ ಇಲ್ಲಿನ ವಾಸಸರು ತಮ್ಮೆಲ್ಲರಿಗೂ ಕೂಡ ತಾಯಿಯ ಅನುಗ್ರಹ ಆಗಲಿ, ಶಿವಶಕ್ತಿ ನಾಗಮ್ಮ ದೇವಿಯ ದೇವಸ್ಥಾನದ ಸಂಪೂರ್ಣ ಕೃಪಾಶೀರ್ವಾದ, ದೇವಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಆಗಲಿ. ಈ ಒಂದು ಕಾರ್ಯಕ್ರಮದ ನೆರವೇರಿಸಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿ ಸದಸ್ಯರಾಗಿರ್ಬೋದು, ಧರ್ಮದರ್ಶಿಗಳಾಗಿರ್ಬೋದು, ಪ್ರಸ್ತುತ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಆಗಿರ್ಬೋದು, ಮತ್ತು ಈ ಒಂದು ಕಾರ್ಯಕ್ರಮ ನೋಡಿ, ಒಂದು ದೇವರ ಕಾರ್ಯಕ್ರಮ ಆಗಬೇಕು ಅಂತಂದರೆ ಒಂದು ಶ್ರದ್ಧಾಭಕ್ತಿ,
ಗುರೂಜಿಯವರು ತಿಳಿಸಿದ ಹಾಗೆ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಆ ಒಂದು ಸಿಬ್ಬಂದಿ ವರ್ಗ, ಇಲ್ಲಿನ ಈ ಒಂದು ಕಾರ್ಯಕ್ರಮದ ಆಚರಣೆಯಲ್ಲಿ ನೆರವೇರಿರ್ತಕ್ಕಂಥ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಪಂಡಿತರನ್ನು ಕೂಡ ನಾನು ಈ ಕ್ಷಣ ಸ್ಮರಿಸ್ತೇನೆ. ಯಾಕೆಂತಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾರೆ. ಕಳಶ ಕೊಡಿಸಿರ್ತಕ್ಕಂಥದ್ದಾಗಿರ್ಬೋದು, ತಾಯಿಯ ಅಲಂಕಾರ ಆಗಿರ್ಬೋದು, ಪೂಜಾನುಷ್ಠಾನ ಆಗಿರ್ಬೋದು, ಒಳಗಡೆ ತಾಯಿ ಮಾತಾಡ್ತಾ ಇದ್ದಾಳೆ ಅಂತಂದರೆ ಅದಕ್ಕೊಂದು ಶಕ್ತಿ ತುಂಬತಕ್ಕಂಥದ್ದಾಗಿರ್ಬೋದು, ಮಂತ್ರೋಪಚಾರ ಆಗಿರ್ಬೋದು, ವೇದೋಪಚಾರ, ಇದೆಲ್ಲವನ್ನು ಕೂಡ ಬಹಳ ಅರ್ಥಗರ್ಭಿತವಾಗಿ ನೆರವೇರಿಸಿರ್ತಕ್ಕಂಥ ನಮ್ಮ ದಿನೇಶ್ ಶಾಸ್ತ್ರಿರವರು ಮತ್ತು ಅವರ ಸಂಗಡಿಗರು ಅವರೆಲ್ಲರೂ ಕೂಡ ಈ ಒಂದು ವೇದಿಕೆ ಮೇಲೆ ನಾವು ಜ್ಞಾಪಿಸ್ಕೊಳ್ಳಬೇಕು. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ದೇವಸ್ಥಾನದ ಧರ್ಮದರ್ಶಿಗಳು, ವ್ಯವಸ್ಥಾಪಕ ಸಮಿತಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತಾಯಿಯ ಅನುಗ್ರಹ ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.